ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಮಾಲ್ತೇಶ್. ಅಂತೂ ರಾಜ್ಯದ ಜನರು ಬಹಳ ನಿರೀಕ್ಷೆ ಇಟ್ಟು ಕಾಯ್ತಾ ಇದ್ದಂತಹ ಉಪಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಹಿಂದೆ ಎಕ್ಸಿಟ್ ಪೋಲ್ ನಲ್ಲಿ ಒಂದು ಮಾಹಿತಿ ಇದ್ದಂಗೆ ಅಥವಾ ಒಂದು ಲೆಕ್ಕಾಚಾರ ಇದ್ದ ಹಾಗೆ ನಿರೀಕ್ಷೆಯಂತೆ ಎರಡೂ ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲುವನ್ನ ದಾಖಲಿಸಿದೆ. ಆರ್ ನಗರದಲ್ಲಿ ನಿರೀಕ್ಷಿತ ಗೆಲುವಾದ್ರೂ ಕೂಡ ಶಿರಾದಲ್ಲಿ ಬಹಳ ಕಷ್ಟಪಟ್ಟು ವರ್ಕೌಟ್ ಮಾಡಿ ದಕ್ಕಿರುವಂತ ಗೆಲುವಿದೆಯಲ್ಲ, ಸಹಜವಾಗಿ ಇದು ಬಿಜೆಪಿಗೆ ಅಥವಾ ಸರ್ಕಾರಕ್ಕೆ ಹೊಸ ಹುಮ್ಮಸ್ಸು ಕೊಡ್ತಾ ಇದೆ ಅನ್ನೋದ್ರಲ್ಲಿ ನೋ ಡೌಟ್. ಹಾಗಾದ್ರೆ ಈ ಗೆಲುವಿಗೆ ಕಾರಣ ಆದಂತ ಅಂಶಗಳು ಯಾವುದು? ಪ್ರಚಾರದ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಲೆಕ್ಕಾಚಾರವನ್ನು ಕೂಡ ಬಹಳ ಚೆನ್ನಾಗಿ ವರ್ಕೌಟ್ ಮಾಡಿ ಹೇಗೆ ಇಂತಹದೊಂದು ಫಲಿತಾಂಶವನ್ನ ಪಡೆಯುವಂತ ನಿಟ್ಟಿನಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ಜೆಡಿಎಸ್ ಹಾಗೆ ಕಾಂಗ್ರೆಸ್ ಯಾವ ತೆರನಾಗಿ ಇಲ್ಲಿ ಅಂದ್ರೆ ಪೆಟ್ಟು ಬಿತ್ತು ಎರಡೂ ಪಕ್ಷಗಳಿಗೆ. ಜೊತೆಗೆ ಈ ಗೆಲುವಿದೆಯಲ್ಲ, ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆನೆ ಯಾವ ತೆರಣ ಅಂತ ಸೂಚನೆಯನ್ನ ಕೊಡ್ತಾ ಇದೆ. ಇದೆಲ್ಲದರ ಜೊತೆಗೇನೆ ಬಿಹಾರದಲ್ಲೂ ಕೂಡ NDA ನೇತೃತ್ವದ ಮಿತ್ರ ಪಕ್ಷಗಳು ಸ್ಪಷ್ಟ ಗೆಲುವಿನ ಕಡೆಗೆ ದಾಪುಗಾಲನ್ನ ಇಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಸಲ್ಟ್ ಅನ್ನು ಕೂಡ ನಾವು ಮುಂದೆ ಇಡ್ತಾ ಹೋಗ್ತೀವಿ. ಓವರ್ ಆಲ್ ಇವತ್ತಿನ ರಿಸಲ್ಟ್ ನ ಬಹಳ ಸೂಕ್ಷ್ಮ ವಿಚಾರಗಳನ್ನ ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. ಕಾರ್ಯಕ್ರಮ ಆರಂಭ ಮಾಡೋಣ. ಎಕ್ಸಾಕ್ಟ್ಲಿ ನಾವು ಮೊದಲೇ ಹೇಳಿದಾಗೆ ಎಕ್ಸಿಟ್ ಪೋಲ್ ನ ಲೆಕ್ಕಾಚಾರ ನೋಡಿದಂತ ಸಂದರ್ಭದಲ್ಲೂ ಕೂಡ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಬಹುತೇಕ ನಿಶ್ಚಿತ ಅನ್ನುವಂಥದ್ದಿತ್ತು. ಬಟ್ ಶಿರಾದಲ್ಲಿ ಗೆದ್ದು ಬಿಡ್ತಾರ? ಅಷ್ಟು ಸುಲಭನಾ ಶಿರಾದಲ್ಲಿ ಗೆಲ್ಲೋದು? ಬಿಜೆಪಿ ಎಲ್ಲಿದೆ ಶಿರಾದಲ್ಲಿ? ಕಳೆದ ಬಾರಿ ಪಡ್ಕೊಂಡಿರುವಂತದ್ದು 16,000 ಮತ. ಕ್ಯಾಂಡಿಡೇಟ್ ಹೊಸಬ್ರು, ಈ ತರನಂತ 16 ಲೆಕ್ಕಾಚಾರ ಇತ್ತು. ಬಟ್ ಪ್ರತಿಷ್ಠೆಯಾಗಿದ್ದ ಆರ್ ನಗರದಲ್ಲೂ ಕೂಡ ಕಮಾಲ್ ಕೈ ಪ್ರಾಬಲ್ಯ ಇತ್ತು. ಕಾಂಗ್ರೆಸ್ನ ನಾಯಕರೇ ಪ್ರಚಾರದ ಸಂದರ್ಭದಲ್ಲಿ ಹೇಳ್ತಾ ಇದ್ದ ಹಾಗೆ ಆರ್ ನಗರ ಕಾಂಗ್ರೆಸ್ನ ಭದ್ರಕೋಟೆ. ಬಟ್ ಅಲ್ಲೂ ಕೂಡ ಕಮಲದ ಕಮಾಲ್. ಬಂಡೆ ಬ್ರದರ್ಸ್ ಅಬ್ಬರದ ಮಧ್ಯೆಯೂ ಕೂಡ ಮುನಿರತ್ನ ಭಾರಿ ಅಂತರದ ಗೆಲುವನ್ನ ದಾಖಲಿಸಿದ್ದಾರೆ. ಮೊದಲನೇ ಬಾರಿ ಗೆದ್ದಾಗ 12,000 ಮತಗಳ ಅಂತರ, ಎರಡನೇ ಬಾರಿ ಗೆದ್ದಾಗ 25-26,000 ಮತಗಳ ಅಂತರ, ಮೂರನೇ ಬಾರಿ ಗೆದ್ದಂತ ಸಂದರ್ಭದಲ್ಲಿ 50,000ಕ್ಕೂ ಅಧಿಕ ಮತಗಳ ಅಂತರ. ಮತ್ತೊಂದ್ ಕಡೆ ಠೇವಣಿಯನ್ನು ಕಳ್ಕೊಳ್ತಾ ಇದ್ದಂತ ಶಿರಾದಲ್ಲಿ ರಾಜೇಶ್ ಗೌಡ ಕಮಾಲ್ ಮಾಡಿದ್ದಾರೆ. ಜೆಡಿಎಸ್ ಭದ್ರಕೋಟೆಯನ್ನ ಛಿದ್ರ ಮಾಡಿ ಕಮಲ ಅರಳಿಸುವಂತ ನಿಟ್ಟಿನಲ್ಲಿ ಡಾಕ್ಟರ್ ರಾಜೇಶ್ ಗೌಡ ಇಲ್ಲಿ ಸಫಲರಾಗಿದ್ದಾರೆ. ಮೊದಲೂರು ಕೆರೆಯಲ್ಲಿ ಮೊದಲ ಬಾರಿಗೆ ಕಮಲ ಅರಳಿಸಿದೆ ಬಿಜೆಪಿ. ಹೇಳಿ ಕೇಳಿ ಮೊದಲೂರು ಕೆರೆ ವಿಚಾರನೂ ಕೂಡ ಈ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಬಹಳ ಮುನ್ನೆಲೆಗೆ ಬರ್ತಾ ಇದ್ದಂತಹ ವಿಚಾರ ಆಗಿತ್ತು. ಮೊದಲೂರು ಕೆರೆಗೆ ನೀರು ಹರಿಸುವಂತಹ ಸಂಗತಿ. 2.5 ವರ್ಷದೊಳಗಾಗಿ ಖಂಡಿತ ನಾನು ನೀರನ್ನ ಹರಿಸ್ತೀನಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಭರವಸೆಯನ್ನ ಕೊಟ್ಟಿದ್ರು. 1 ವರ್ಷದೊಳಗೇನೆ ಅನ್ನುವಂಥದ್ದನ್ನ ಹಲವು ಬಾರಿನೂ ಕೂಡ ಹೇಳಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಈಗ ಕ್ಷೇತ್ರದ ಜನರಿಗೆ ಕೊಟ್ಟಂತ ಭರವಸೆಯನ್ನ ಈಡೇರಿಸಬೇಕಾದಂತ, ನಂಬಿಕೆಯನ್ನ ಉಳಿಸ್ಕೊಳ್ಬೇಕಾದಂತ ನಿಟ್ಟಿನಲ್ಲೂ ಕೂಡ ಸರ್ಕಾರ ಯೋಚನೆ ಮಾಡಬೇಕಾಗಿದೆ. ಬಟ್ ಶಿರಾ ಎಲೆಕ್ಷನ್ ವಿಚಾರವಾಗಿ ಶಿರಾದಲ್ಲಿ ಏನಾದ್ರೂ ಬಿಜೆಪಿ ಗೆದ್ರೆ ಅದು ಬೋನಸ್ ಅನ್ನುವಂತ ರೀತಿಯಾಗಿನೇ ಲೆಕ್ಕಾಚಾರ ಆಗ್ತಾ ಇದ್ದಿದ್ದು ಕೂಡ ಇತ್ತು. ಅಂತಹ ಭರ್ಜರಿ ಬೋನಸ್ ಅನ್ನು ಪಡೆದುಕೊಂಡಿದೆ ಇಲ್ಲಿ ಬಿಜೆಪಿ. ಸಹಜವಾಗಿ ಬಿಜೆಪಿಗೆ ಈ ಎರಡೂ ಕ್ಷೇತ್ರದ ಚುನಾವಣೆ ಇದೇನು ಬಹಳ ಮಹತ್ವ ಆಗಿರಲಿಲ್ಲ, ಬಟ್ ಪ್ರತಿಷ್ಠೆಯ ವಿಚಾರ ಆಗಿತ್ತು. ಆ ಪ್ರತಿಷ್ಠೆಯನ್ನ ಇಲ್ಲಿ ಉಳಿಸ್ಕೊಂಡಂಗಾಗಿದೆ ಬಿಜೆಪಿ. ಏನು ಕಾಂಗ್ರೆಸ್ಗೆ ಆರ್ ನಗರದಲ್ಲಾಗಿರ್ಬೋದು, ಶಿರಾದಲ್ಲಾಗಿರ್ಬೋದು ಅಸ್ತಿತ್ವದ ಪ್ರಶ್ನೆ ಆಗಿತ್ತು. ಆ ಎರಡೂ ಕಡೆನೂ ಕೂಡ ಈಗ ಕಾಂಗ್ರೆಸ್ ಕೈ ಚೆಲ್ಲಿದೆ. ಜೆಡಿಎಸ್ ಪ್ರಮುಖವಾಗಿ ಅಟ್ಲೀಸ್ಟ್ ಶಿರಾ ಕ್ಷೇತ್ರದಲ್ಲಿ ಗೆಲ್ಲೋ ಮುಖೇನವಾಗಿ ತನ್ನದೇ ಕ್ಷೇತ್ರ ಆಗಿತ್ತು. ಸತ್ಯನಾರಾಯಣ ಅವರು ಹಿಂದೆ ಜೆಡಿಎಸ್ ಇಂದ ಗೆದ್ದು ಆನಂತರದಲ್ಲಿ ಪಾಪ ಅಕಾಲಿಕ ಮರಣ ಹೊಂದುತ್ತಾರೆ. ಆ ಕ್ಷೇತ್ರವನ್ನಾದ್ರೂ ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಜೆಡಿಎಸ್ ಇತ್ತು. ಅದರಲ್ಲೂ ಕೂಡ ಜೆಡಿಎಸ್ ಇಲ್ಲಿ ಸ್ಪಷ್ಟವಾಗಿ ಫೇಲ್ಯೂರ್ ಆಗಿರುವಂತದ್ದು ಗೊತ್ತಾಗ್ತಾ ಇದೆ ರಿಸಲ್ಟ್ ಅನ್ನ ನೋಡಿದಂತಹ ನಂತರದಲ್ಲಿ. ಹಾಗಾದ್ರೆ ಆರ್ ನಗರ ಜೊತೆಗೆ ಶಿರಾ ಈ ಎರಡೂ ಕ್ಷೇತ್ರಗಳ ಚುನಾವಣೆ ಯಾವ ರೀತಿಯಾಗಿ ನಡೆದಿತ್ತು? ಫಲಿತಾಂಶದ ಮೇಲೆ ಏನೇನ್ ಲೆಕ್ಕಾಚಾರಗಳಿತ್ತು? ಈ ಫಲಿತಾಂಶದ ಮುಖೇನವಾಗಿ ನಾವು ಮೊದಲೇ ಹೇಳಿದಾಗೆ ರಾಜ್ಯ ರಾಜಕಾರಣದಲ್ಲಿ ಹೊಸ ಲೆಕ್ಕಾಚಾರಗಳು ಏನಾದ್ರು ಉದ್ಭವ ಆಗುತ್ವಾ? ಪ್ರಮುಖವಾಗಿ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಇಂತಹದ್ದೊಂದು ಅಭೂತಪೂರ್ವ ಗೆಲುವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಬಿಜೆಪಿಗೆ ಎರಡೂ ಕ್ಷೇತ್ರದಲ್ಲಿ ಏನೇನು ಅನುಕೂಲಕ್ಕೆ ಬಂತು? ಈ ಕುರಿತಂತ ರಿಪೋರ್ಟ್ ಅನ್ನ ಮೊದಲಿಗೆ ನಾವು ನೋಡ್ಕೊಂಬೋಣ ಬನ್ನಿ. ಬೈ
ಎಲೆಕ್ಷನ್ ಸಮರ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿತ್ತು. ರಾಜರಾಜೇಶ್ವರಿ ಬೈ ಎಲೆಕ್ಷನ್ ಅಖಾಡದಲ್ಲಿ ಮಾತಿನ ವಾಗ್ಬಾಣಗಳೇ ತೋರಿ ಬಂದಿದ್ವು. ಪ್ರತಿಷ್ಠೆಯ ಕಣದಲ್ಲಿ ಜಿದ್ದಿಗೆ ಬಿದ್ದು ಪ್ರಚಾರ ನಡೆಸಿದ್ರು. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ನ ಘಟಾನುಘಟಿಗಳೆಲ್ಲ ಪರಸ್ಪರ ತೊಡೆ ತಟ್ಟಿ ಅಖಾಡಕ್ಕೆ ಧುಮುಕಿದ್ರು. ವೈಯಕ್ತಿಕ ನಿಂದನೆ ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಅಭ್ಯರ್ಥಿಗಳು ಕಣ್ಣೀರು ಸುರಿಸಿದ್ರು. ಆದ್ರೆ ಇದೆಲ್ಲದರ ಮಧ್ಯೆ ಮತದಾರ ಮಾತ್ರ ಅಚ್ಚರಿಯ ತೀರ್ಪು ಕೊಟ್ಟಿದ್ದಾನೆ. ಪ್ರತಿಷ್ಠೆಯ ಕಣದಲ್ಲಿ ಮುನಿರತ್ನಗೆ ಹ್ಯಾಟ್ರಿಕ್ ಜಯ. ಬಿಜೆಪಿ ಅಭ್ಯರ್ಥಿಗೆ ರಾಜರಾಜೇಶ್ವರಿಯಿಂದ ಗೆಲುವಿನ ಪ್ರಸಾದ. ಕಾಂಗ್ರೆಸ್ನ ಭದ್ರಕೋಟೆ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ 2 ಬಾರಿ ಸ್ಪರ್ಧಿಸಿ ಗೆದ್ದಿದ್ದ ಮುನಿರತ್ನ ಈ ಬಾರಿಯೂ ಗೆದ್ದಿದ್ದಾರೆ. ಈ ಮೂಲಕ ಹ್ಯಾಟ್ರಿಕ್ ಬಾರಿಸಿದ್ದಾರೆ. ಜಿದ್ದಿನಿಂದ ಕೂಡಿದ್ದ ಫೈಟ್ನಲ್ಲಿ ಕಾಂಗ್ರೆಸ್ ತೀವ್ರ ಪೈಪೋಟಿ ಕೊಡೋ ಮುನ್ಸೂಚನೆ ನೀಡಿತ್ತು. ಆದರೆ ಮುನಿರತ್ನ ಮಾತ್ರ ಎದುರಾಳಿ ಅಭ್ಯರ್ಥಿ ತನ್ನ ಸಮೀಪವೋ ಬಾರದಂತೆ ಮುನ್ನುಗ್ಗುತ್ತಲೇ ಹೋದ್ರು. ಮುನಿಸಿನ ಮಧ್ಯೆಯೂ ರಾಜರಾಜೇಶ್ವರಿ ಮುನಿರತ್ನಗೆ ಗೆಲುವಿನ ಪ್ರಸಾದವನ್ನ ನೀಡಿದ್ದಾಳೆ. ಆರನೇ ಸುತ್ತಿನಿಂದಲೇ ಮುನಿರತ್ನ ಗೆಲುವಿನ ನಾಗಾಲೋಟ. ಕಾಂಗ್ರೆಸ್ ಜೆಡಿಎಸ್ಗೆ ಟಕ್ಕರ್ ಕೊಟ್ಟು ಮುನಿರತ್ನ ಹ್ಯಾಟ್ರಿಕ್. ಮತ ಎಣಿಕೆ ಆರಂಭಿಸಿದ ಮೊದಲ ರೌಂಡ್ನಿಂದಲೇ ಮುನಿರತ್ನ ಗೆಲುವಿನ ನಾಗಾಲೋಟ ಮುಂದುವರೆಸಿದ್ರು. ಪ್ರಬಲ ಪೈಪೋಟಿ ನೀಡುವ ನಿರೀಕ್ಷೆ ಹುಟ್ಟಿಸಿದ್ದ ಕಾಂಗ್ರೆಸ್ನ ಕುಸುಮ ಯಾವ ಸುತ್ತಿನಲ್ಲೂ ತನ್ನ ಸಮೀಪ ಬರದಂತೆ ಗೆಲುವಿನ ಕುದುರೆ ಏರಿ ಹೊರಟಿದ್ರು. ಇಪ್ಪತ್ತೈದು ಸುತ್ತುಗಳ ಮತ ಎಣಿಕೆಯಲ್ಲಿ ಮುನಿರತ್ನ 1,25,734 ಮತಗಳನ್ನು ಪಡೆದರೆ ಕುಸುಮ 67,798 ಮತಗಳನ್ನು ಪಡೆದರು. ಇನ್ನು ಜೆಡಿಎಸ್ನ ಕೃಷ್ಣಮೂರ್ತಿ 10,251 ಮತ ಗಳಿಸಿದ್ದಾರೆ. 57,936 ಮತಗಳಿಂದ ಮುನಿರತ್ನ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ. ರಾರಾದಲ್ಲಿ ವರ್ಕೌಟ್ ಆಗದ ಬಂಡೆ ಬ್ರದರ್ಸ್ ಪ್ಲಾನ್. ಮುನಿದವರ ಮಧ್ಯೆಯೋ ಗೆದ್ದು ಬೀಗಿದ ಮುನಿರತ್ನ. ಆರ್ ನಗರ ಕ್ಷೇತ್ರವನ್ನ ಗೆಲ್ಲಲೇಬೇಕೆಂಬ ಹಠಕ್ಕೆ ಬಿದ್ದಿದ್ದ ಕನಕಪುರ ಬಂಡೆ ಬ್ರದರ್ ಮುನಿರತ್ನ ವಿರುದ್ಧ ರಣವ್ಯೂಹವನ್ನೇ ರೂಪಿಸಿದ್ರು. ಆದರೆ ಇದ್ಯಾವುದಕ್ಕೂ ಜಗ್ಗದ ಮುನಿರತ್ನ ಬಿಜೆಪಿ ನಾಯಕರ ಪಟಾಲಂನ ಗ್ರೌಂಡ್ ವರ್ಕ್ನಿಂದ ಕಾಂಗ್ರೆಸ್ಗೆ ಸೋಲಿನ ರುಚಿ ತೋರಿಸಿದ್ದಾರೆ. ಇವತ್ತೇನು ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸುಮಾರು 58,000 ಮತಗಳ ಅಂತರದಿಂದ ಇವತ್ತು ನನಗೆ ಮತ ನೀಡಿದ್ದಾರೆ. ಈ ಗೆಲುವಿಗೆ ನನ್ನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಎಲ್ಲ ನನ್ನ ಮತದಾರ ದೇವರುಗಳಿಗೆ ಇದು ಸಲ್ಲಬೇಕಾಗಿದೆ. ನನ್ನ ಎಲ್ಲ ಮತದಾರ ದೇವರುಗಳ ಪಾದಗಳಿಗೆ ಇವತ್ತು ವಂದಿಸ್ತೇನೆ. ಶಿರಾದಲ್ಲಿ ಕೈ ದಳಕ್ಕೆ ಮಣ್ಣು ಮುಕ್ಕಿಸಿದ ಕೇಸರಿ ಪಡೆ. ಜಯಚಂದ್ರಗೆ ವಿರೋಚಿತ ಸೋಲು, ರಾಜೇಶ್ ಗೌಡ ಗೆಲುವಿನ ಕೇಕೆ. ಅತ್ತ ಆರ್ ನಗರದಲ್ಲಿ ಕೇಸರಿ ರಣಕಹಳೆ ಮೊಳಗಿಸಿದ್ರೆ ಇತ್ತ ಶಿರಾದಲ್ಲೂ ಕಮಲ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ಶಿರಾ ಮಿನಿ ವಾರ್ ಮೂಲಕ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿ ಗೆಲುವಿನ ಖಾತೆ ತೆರೆದಿದೆ. ಹಳೆ ಹುಲಿ ಜಯಚಂದ್ರ ಮೋಡಿ ಮಾಡಲಿಲ್ಲ, ಅಮ್ಮ ಜಮ್ಮಾಗೆ ಕರುಣೆಯ ಮತಗಳು ಬೀಳಲಿಲ್ಲ. ಬಿಜೆಪಿಯ ರಾಜೇಶ್ ಗೌಡ ರಾಜಕೀಯದ ಫಸ್ಟ್ ಬಾಲ್ಗೆ ಸಿಕ್ಸರ್ ಬಾರಿಸಿ ಗೆಲುವಿನ ಕೇಕೆ ಹಾಕಿದ್ದಾರೆ. ಜಯಚಂದ್ರ ರಾಜೇಶ್ ನಡುವೆ ನೆಕ್ ಟು ನೆಕ್ ಫೈಟ್. ಟಿಬಿ ಜಯಚಂದ್ರ ಶಿರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸತತ 6 ಬಾರಿ ಗೆದ್ದು ಬೀಗಿದ್ರು. ಆದರೆ ಈ ಬಾರಿ ಗೆದ್ದೇ ಗೆಲ್ಲೋ ವಿಶ್ವಾಸದಲ್ಲೇ ಅಖಾಡಕ್ಕಿಳಿದಿದ್ರು. ಮೊದಲ ರೌಂಡ್ನಿಂದಲೂ 1000ಕ್ಕೂ ಕಡಿಮೆ ಅಂತರದಲ್ಲಿ ನೆಕ್ ಟು ನೆಕ್ ಫೈಟ್ ಕೊಡ್ತಾ ಬಂದಿದ್ರು. ತನ್ನ ಹಳೆಯ ಟ್ರೆಡಿಷನಲ್ ವೋಟ್ಗಳು ಕೈ ಹಿಡಿಯುತ್ತವೆ ಅನ್ನೋ ವಿಶ್ವಾಸದಲ್ಲಿ ಜಯಚಂದ್ರ ಇದ್ರು. ಆದರೆ ಸತತ 24 ಸುತ್ತುಗಳಲ್ಲೂ ಎಲ್ಲೋ ಕೆಳಗಿಳಿಯದ ರಾಜೇಶ್ ಗೌಡ ಜಯಚಂದ್ರಗೆ ಗೆಲುವಿನ ಪೂರ್ಣ ಚಂದ್ರನನ್ನ ನೀಡಲೇ ಇಲ್ಲ. ದಳಪತಿಗಳ ಕೋಟೆಯಲ್ಲೇ ಕೇಸರಿ ಗರ್ಜನೆ.
ಕಳೆದ ಬಾರಿಯ ಚುನಾವಣೆಯಲ್ಲಿ ಸತ್ಯನಾರಾಯಣರ ನಿಧನದಿಂದ ತೆರವಾಗಿದ್ದ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಪತ್ನಿ ಅಮ್ಮಾಜಮ್ಮನೇ ಖುದ್ದು ಅಖಾಡಕ್ಕಿಳಿದ್ರು. ಕರುಣೆ ಮತಗಳಾಗಿ ಪರಿವರ್ತನೆಯಾಗಲೇ ಇಲ್ಲ. ಜೆಡಿಎಸ್ನ ಭದ್ರಕೋಟೆಯನ್ನ ಛಿದ್ರಗೊಳಿಸಿದ ಬಿಜೆಪಿ ಗೆಲುವಿನ ಕೇಕೆ ಹಾಕ್ತಿದೆ. ರಾಜೇಶ್ ಗೌಡ 74,522 ಮತಗಳನ್ನು ಪಡೆದು ಗೆದ್ರೆ ಕಾಂಗ್ರೆಸ್ನ ಟಿಬಿ ಜಯಚಂದ್ರ 61,573 ಹಾಗೂ ಜೆಡಿಎಸ್ನ ಅಮ್ಮಾಜಮ್ಮ 35,982 ಮತಗಳನ್ನು ಪಡೆದು ಸೋಲೊಪ್ಪಿಕೊಂಡಿದ್ದಾರೆ. 16 ಎಲೆಕ್ಷನ್ಗಳಲ್ಲಿ ಇದೇ ಮೊದಲ ಬಾರಿಗೆ ಗೆದ್ದ ಬಿಜೆಪಿ. ಶಿರಾ ಕ್ಷೇತ್ರದ ಜನತಾ ತೀರ್ಪು ಬಿಜೆಪಿ ಪಾಲಿಗಿದು ಐತಿಹಾಸಿಕ ದಿನ. 1957ರಿಂದ ನಡೆದ ಶಿರಾ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಒಮ್ಮೆಯೂ ಗೆದ್ದಿರಲಿಲ್ಲ. 63 ವರ್ಷಗಳ ಶಿರಾ ಚುನಾವಣಾ ರಣಾಂಗಣದಲ್ಲಿ ಈವರೆಗೂ 16 ಬಾರಿ ಎಲೆಕ್ಷನ್ ನಡೆದಿದೆ. ಈ ಚುನಾವಣೆಗಳ ಪೈಕಿ 15 ಚುನಾವಣೆಗಳಲ್ಲಿ ರನ್ನರ್ ಅಪ್ ಕೂಡ ಆಗದೆ ಠೇವಣಿ ಕಳೆದುಕೊಳ್ಳುತ್ತಲೇ ಬಂದಿದ್ದ ಬಿಜೆಪಿಗೆ ಕ್ಷೇತ್ರದಲ್ಲಿ ಗಟ್ಟಿಯಾದ ಬೇರು ಇರಲಿಲ್ಲ. ಆದ್ರೀಗ ಇದೇ ಮೊದಲ ಬಾರಿಗೆ ಗೆದ್ದು ಬೀಗಿದೆ. ಒಟ್ನಲ್ಲಿ ಪ್ರತಿಷ್ಠೆಯ ಬೈ ಎಲೆಕ್ಷನ್ ಅಖಾಡದಲ್ಲಿ 2 ಕ್ಷೇತ್ರಗಳಲ್ಲೂ ಕೇಸರಿ ಗೆದ್ದು ರಣಕಹಳೆ ಮೊಳಗಿಸಿದೆ. ಆರ್ ನಗರ ಕ್ಷೇತ್ರದ ಗೆಲುವು ಪಕ್ಷಕ್ಕೆ ಪ್ರತಿಷ್ಠೆ ಹೆಚ್ಚಿಸಿದ್ರೆ ಶಿರಾದಲ್ಲಿನ ರಾಜೇಶ್ ಗೌಡರ ಜಯ ಪಕ್ಷ ಬೇರು ಬಿಡಲು ನೆರವಾಗಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. ಮತ್ತೊಂದು ಕಡೆ ಇವತ್ತು ಆರ್ ನಗರದ ವಿಚಾರವಾಗಿ ಬರೋದಾದ್ರೆ, ಹಾಗಾದ್ರೆ ಕ್ಯಾಂಡಿಡೇಟ್ಸ್ ಪಡೆದುಕೊಂಡಂತ ಮತಗಳು ಎಷ್ಟು? ಕಳೆದ ಬಾರಿಯ ಚುನಾವಣೆಗೆ ಸಂಬಂಧಪಟ್ಟಂಗೆ ಅಂದ್ರೆ 2019ರಲ್ಲೇ ನಡೆದಂತದ್ದು ಆರ್ ನಗರದ ಚುನಾವಣೆ ಕಳೆದ ಬಾರಿನೂ ಕೂಡ ನಡೆದಿರಲಿಲ್ಲ. ಅಂದ್ರೆ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಬಹಳ ಸಮಸ್ಯೆಗಳಾಗಿತ್ತು. ನಿಮ್ಗೆ ಆ ಟೈಮ್ನಲ್ಲಿ ಪಡ್ಕೊಂಡಂತ ವಿಚಾರ ನೋಡೋದಾದ್ರೆ, ಕೃಷ್ಣಮೂರ್ತಿ ಅವರು 10,251 ಮತಗಳನ್ನ ಪಡೆದುಕೊಂಡ್ರು. ಹಿಂದೆ ಜೆಡಿಎಸ್ ಇಂದ ಸಂಬಂಧಪಟ್ಟಂಗೆ ನಾವು ಜೆಡಿಎಸ್ ವಿಚಾರವಾಗಿ ನಾವು ಈ ಬಾರಿ ನಮ್ಮ ನಿಷ್ಠಾವಂತ ಕಾರ್ಯಕರ್ತನಿಗೆ ಟಿಕೆಟ್ ಕೊಡುವ ಮುಖೇನವಾಗಿನೇ ಈ ಬಾರಿ ನಾವು ಕ್ಷೇತ್ರ ಗೆಲ್ತೀವಿ ಅಂತ ಜೆಡಿಎಸ್ ಹೇಳ್ತಾ ಇದ್ರು ಕೂಡ ಅಭ್ಯರ್ಥಿ ಕಮಾಲ್ ಮಾಡೋದ್ರಲ್ಲಿ ಏನು ಯಶಸ್ವಿ ಆಗ್ಲಿಲ್ಲ. ಇನ್ನು ಕಾಂಗ್ರೆಸ್ ನಿಂದ ಅಖಾಡಕ್ಕಿಳಿದಿದ್ದಂತ ಹನುಮಂತರಾಯಪ್ಪನವರ ಮಗಳು ದಿವಂಗತ IAS ಅಧಿಕಾರಿಯಾಗಿದ್ದಂತ DK ರವಿ ಅವರ ಪತ್ನಿ ಕುಸುಮಾ ಅವ್ರಿಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಬಹಳ ಕಮಾಲ್ ಮಾಡ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. 67,798 ಮತಗಳಿಗಷ್ಟೇ ಅವರ ಇಲ್ಲಿ ಸಾಧನೆ ಸೀಮಿತ ಆಯಿತು ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕು. ಇನ್ನೊಂದು ವಿಚಾರ ಅಂತಂದ್ರೆ, ಕಳೆದ ಬಾರಿ ಜೆಡಿಎಸ್ ಸುಮಾರು 60,000 ಮತಗಳನ್ನ ಪಡೆದುಕೊಂಡಿತ್ತು. ಬಟ್ ಈ ಬಾರಿ 10,000ಕ್ಕೆ ಅದು ಸೀಮಿತ ಆಗಿ ಹೋಯ್ತು. ಇನ್ನು ಕಾಂಗ್ರೆಸ್ ಕಳೆದ ಬಾರಿ 1,08,000 ಮತಗಳನ್ನ ಪಡೆದುಕೊಂಡಿತ್ತು. ಅದು ಮುನ್ರತ್ನ ಅವರೇ ಕ್ಯಾಂಡಿಡೇಟ್ ಆಗಿದ್ರು. ಬಟ್ ಈ ಬಾರಿ ಕಾಂಗ್ರೆಸ್ನ ಸಾಧನೆ ಕೇವಲ ನಾವು ಈಗ ತಾನೇ ನೋಡಿದಾಗೆ 67,000-68,000ಕ್ಕೆ ಮಾತ್ರ ಸೀಮಿತ ಆಗೋಯ್ತು. ಇನ್ನು ಬಿಜೆಪಿ ಕಳೆದ ಬಾರಿ 82,000 ಮತಗಳನ್ನ ಪಡೆದುಕೊಂಡಿತ್ತು. ತುಳಸಿ ಮುನ್ರಾಜುಗೌಡ ಅವರು ಅಲ್ಲಿ ಕಂಟೆಸ್ಟ್ ಮಾಡಿದಂಥದ್ದು. ಬಟ್ ಮುನ್ರತ್ನ ಅವರು ಈ ಬಾರಿ 1,25,734 ಮತಗಳನ್ನ ಪಡೆದುಕೊಳ್ಳುವ ಮುಖೇನವಾಗಿ ಆರ್ ನಗರದಲ್ಲಿ ನನಗೆ ಸಾಟಿನೇ ಇಲ್ಲ ಯಾರು ಅನ್ನುವಂಥದ್ದನ್ನ ಪ್ರೂವ್ ಮಾಡುವಂತ ನಿಟ್ಟಿನಲ್ಲಿ ಅವರು ಒಂದು ಹಂತದಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ನೋದ್ರಲ್ಲಿ ನೋ ಡೌಟ್. ಬಟ್ ಇನ್ನೊಂದು ಸಂಗತಿ ಏನು ಅಂತ ಅಂದ್ರೆ, ಸೊ ಈ ಮತಗಳು ಅಂದ್ರೆ ಈ ಬಾರಿ ಮತ ಅಲ್ಲಿ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಅಥವಾ ಎಲೆಕ್ಷನ್ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅವತ್ತು ವೋಟಿಂಗ್ ಪರ್ಸೆಂಟೇಜ್ ಕೂಡ ನಾವು ಗಮನಿಸಿದಾಗ ಬಹಳ ಏನು ವೋಟಿಂಗ್ ಪರ್ಸೆಂಟೇಜ್ ಕೂಡ ಕಳೆದ ಬಾರಿಗಿಂತ ಸುಮಾರು 10% ಕಮ್ಮಿ ಆಗಿದ್ದಂಥದ್ದನ್ನು ಕೂಡ ನಾವು ನೋಡಿದ್ವಿ ಮತದಾನದ ದಿನದಂದು. ಬಟ್ ಆ ಕಮ್ಮಿ ಆದಂಥದ್ದು ಇಲ್ಲಿ ಕಾಂಗ್ರೆಸ್ ಜೊತೆಗೆ JDSಗೆ ಹೊಡೆತ ಕೊಟ್ಟಿದೆ ಅನ್ನೋದು ಸ್ಪಷ್ಟ. ಅಲ್ಲಿ ಚಲಾವಣೆ ಆದಂತ ಮತಗಳಲ್ಲಿ ಬಹುಪಾಲನ್ನ ಮುನ್ರತ್ನ ಅವರೇ ಪಡೆದುಕೊಂಡ್ರು ಅನ್ನುವಂಥದ್ದು ಕೂಡ ಸ್ಪಷ್ಟ. ಇಲ್ಲಿ ಶಿರಾದಲ್ಲಿ ಹೇಗೆ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗಿದ್ದು ಬಿಜೆಪಿಗೆ ಲಾಭ ಆಯಿತು, ಅದೇ ರೀತಿಯಾಗಿ ಆರ್ ನಗರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗಿದ್ದು ಮುನ್ರತ್ನ ಅವರಿಗೆ ಲಾಭ ಆಗಿದೆ ಅನ್ನುವಂಥದ್ದು ಕೂಡ ಈಗ ವಿಶ್ಲೇಷಣೆ ನಡೀತಾ ಇದೆ. ಕಾರಣ ಅಂತಂದ್ರೆ ಮುನ್ರತ್ನ ಅವರ ಪಕ್ಕಾ ವೋಟ್ಗಳು ಅನ್ನುವಂಥದ್ದು ಏನಿತ್ತಲ್ಲ, ಆ ವೋಟ್ಗಳೇ ನಾವು ಇಲ್ಲಿ ಗಮನಿಸ್ತಾ ಇರುವಂತಹ 1,25,734. ಇದರಲ್ಲಿ ಯಾವುದು ಅವರ ವೈಯಕ್ತಿಕವಾದಂತಹ ವರ್ಚಸ್ಸಿನ ವೋಟ್ಗಳು ಇದೆ, ಪಕ್ಷಕ್ಕೆ ಸಂಬಂಧಪಟ್ಟ ಹಾಗಿನ ವೋಟ್ಗಳು ಇದೆ. ಯಾಕಂದ್ರೆ ಕಳೆದ ಬಾರಿನೂ ಕೂಡ ಪಕ್ಷ ಸುಮಾರು 82,000 ಮತಗಳನ್ನ ಪಡೆದುಕೊಂಡಿತ್ತು. ಸೊ ಆ ಮತಗಳನ್ನ ಮತ್ತೆ ಈ ಬಾರಿ ಗೇನ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಯಶಸ್ವಿ ಆಗಿದ್ದಾರೆ ಮುನ್ರತ್ನ ಅವರು ಅನ್ನೋದು ಸ್ಪಷ್ಟ. ಇನ್ನು ಶಿರಾ ಕ್ಷೇತ್ರದ ವಿಚಾರವಾಗಿ ನೋಡೋಣ. ಕಳೆದ ಬಾರಿ ಪಡೆದಂತ ಮತ, ಈ ಬಾರಿ ಪಡೆದಂತ ಮತ. ಕಳೆದ ಬಾರಿ JDS ಅಥವಾ ಸತ್ಯನಾರಾಯಣ ಅವರ ಮುಖೇನವಾಗಿ ಸುಮಾರು 74,000 ಮತಗಳನ್ನ ಪಡೆದುಕೊಂಡಿತ್ತು. ಬಟ್ ಈ ಬಾರಿ ಅವರ ಪತ್ನಿ ಅನುಕಂಪದ ಅಲೆ ಮುಖೇನವಾಗಿನೂ ಅದೇ ಪ್ರಮಾಣದ ಮತಗಳನ್ನ ಪಡೆದುಕೊಳ್ಬಹುದು ಅಂತ ನಿರೀಕ್ಷೆ ಇದ್ರೂ ಕೂಡ JDSನ ಸಾಧನೆ 36,301ಕ್ಕೆ ಸೀಮಿತ ಆಯಿತು. ಎಕ್ಸಾಕ್ಟ್ಲಿ 50% ಅಷ್ಟು ಮತಗಳನ್ನ ಮಾತ್ರ ಪಡೆಯುವಂತ ನಿಟ್ಟಿನಲ್ಲಿ ಇಲ್ಲಿ JDS ಯಶಸ್ವಿ ಆಯಿತು. ಕಳೆದ ಬಾರಿಯ 50% ಅಷ್ಟು ಮತಗಳು ಮಾತ್ರ ಇಲ್ಲಿ JDS ಪಡೆದುಕೊಂಡಿದ್ದು, 50-51% ಪಡೆದುಕೊಂಡಿರ್ಬೋದು ಅಷ್ಟೇ.
ಇನ್ನು ಟಿ ಬಿ ಜಯಚಂದ್ರ ಅವ್ರ ವಿಚಾರವನ್ನು ಗಮನಿಸಬೇಕು. ಯಾಕಂತಂದ್ರೆ ಕಳೆದ ಬಾರಿ ಅಲ್ಲಿ ಕಾಂಗ್ರೆಸ್ 63,000 ಚಿಲ್ಲರೆ ಮತಗಳನ್ನ ಪಡೆದುಕೊಂಡಿತ್ತು. ಈ ಬಾರಿ ಟಿ ಬಿ ಜಯಚಂದ್ರ ಅವರು 62,212 ಮತಗಳನ್ನ ಪಡೆದುಕೊಂಡಿದ್ದಾರೆ. ಅಲ್ಲಿಗೆ ಟಿ ಬಿ ಜಯಚಂದ್ರ ಅವರು ಇಲ್ಲಿ ಕಳ್ಕೊಂಡಿರುವಂತದ್ದು ಬಹಳ ಏನು ವೋಟ್ಸ್ ಇಲ್ಲ. ಕಳೆದ ಬಾರಿಗಿಂತ 1,000 ಅಂದಾಜಿನ ಮತಗಳನ್ನ ಕಳೆದುಕೊಂಡಿದ್ದಾರೆ. ಬಟ್ ವೋಟಿಂಗ್ ಪರ್ಸೆಂಟೇಜ್ ಕಳೆದ ಬಾರಿಗಿಂತ 2% ಜಾಸ್ತಿ ಆಗಿತ್ತು. ಹೀಗಾಗಿ ಅವ್ರು ಈ ಬಾರಿ ಕಳೆದುಕೊಂಡಿರುವಂತದ್ದು ತುಸು ಹೆಚ್ಚೆ. ಲೆಕ್ಕಾಚಾರಕ್ಕೆ ನಮಗೊಂದು 2,000 ಅಂತ ಅನ್ಸಿದ್ರು ಕೂಡ, ಅಥವಾ 1,000 1,500 ಅನ್ಸಿದ್ರು ಕೂಡ, ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾದ್ರೂ ಕೂಡ ಅವರು 1,500 ಮತಗಳನ್ನ ಕಳೆದುಕೊಂಡಿದ್ದಾರೆ ಅಂತ ಅಂದ್ರೆ ಆ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾದಂಥದ್ದು ಕಾಂಗ್ರೆಸ್ಗೆ ಯಾವುದೇ ಅನುಕೂಲ ಆಗಿಲ್ಲ ಇಲ್ಲಿ ಅನ್ನುವಂಥದ್ದು ಸ್ಪಷ್ಟ. ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಅಂತ ಅಂದ್ರೆ ಬಿಜೆಪಿಯ ಪರ್ಫಾರ್ಮೆನ್ಸ್ 75,404 ಅಂದ್ರೆ ಕಳೆದ ಬಾರಿ ಜೆಡಿಎಸ್ ಅಲ್ಲಿ ಲೀಡಿಂಗ್ ನಲ್ಲಿ ಗೆದ್ದಂತ ಪಕ್ಷ ಪಡ್ಕೊಂಡಂತದ್ದಕ್ಕಿಂತ ಈ ಬಾರಿ ರಾಜೇಶ್ ಗೌಡ ಅವರು ಹೆಚ್ಚಿನ ಮತಗಳನ್ನ ಪಡ್ಕೊಂಡ್ರು. ನಿಮ್ಗೆ ಗೊತ್ತಿರಲಿ, ಕಳೆದ ಬಾರಿ ಅಲ್ಲಿ ಬಿಜೆಪಿ ಪಡ್ಕೊಂಡಿದ್ದಂತ ಮತ ಅಂದ್ರೆ ಎಸ್ ಆರ್ ಗೌಡ ಅವರು ಕಂಟೆಸ್ಟ್ ಮಾಡಿದ್ರು 16,959, 17,000 ಅಂತಾನೆ ಇಟ್ಕೊಳ್ಳೋಣ. ಬಟ್ ಈ ಬಾರಿ 75,000 ಮತಗಳನ್ನ ಪಡೆದುಕೊಂಡಿದೆ. ಒಂದು ಕಡೆ ನಾವಿಲ್ಲಿ ಗಮನಿಸಬಹುದು 75,000 ಮತಗಳನ್ನ ಡಾಕ್ಟರ್ ರಾಜೇಶ್ ಗೌಡ ಅವರು ಪಡೆದುಕೊಂಡಿರುವಂತಹ ಸಂದರ್ಭವನ್ನ. ಬಟ್ ಅಟ್ ದ ಸೇಮ್ ಟೈಮ್ ಅಮ್ಮಾಜಮ್ಮ ಅವರ ಪರ್ಫಾರ್ಮೆನ್ಸ್ ಅನ್ನ ಕೂಡ ನಾವಿಲ್ಲಿ ಗಮನಿಸೋದಾದ್ರೆ 36,301 ಅಂದ್ರೆ ಕಳೆದ ಬಾರಿ ಜೆಡಿಎಸ್ ಪಡ್ಕೊಂಡಿದ್ದಂತ 50% ಮತಗಳು ಈ ಬಾರಿ ಅವರು ಕಳ್ಕೊಂಡಿದ್ದಾರೆ. ಆ ಮತಗಳು ಇಲ್ಲಿ ಬಿಜೆಪಿ ಬುಟ್ಟಿಗೆ ಬಿದ್ದಿದೆ ಅನ್ನುವಂಥದ್ದು ಸ್ಪಷ್ಟ. ಅದರ ಜೊತೆಗೆ ವೋಟಿಂಗ್ ಪರ್ಸೆಂಟೇಜ್ ಕೂಡ ಹೆಚ್ಚಾಗಿದ್ದು ಅದು ಕೂಡ ಇಲ್ಲಿ ಬಿಜೆಪಿ ಬುಟ್ಟಿಗೆ ಬಿದ್ದಿದೆ ಅನ್ನೋದು ಸ್ಪಷ್ಟ. ಅದೆಲ್ಲದರ ಫಲನೇ 75,404 ಮತಗಳನ್ನ ಪಡೆಯುವ ಮುಖೇನವಾಗಿ ಸುಮಾರು 13,000ಕ್ಕಿಂತ ಹೆಚ್ಚಿನ ಒಂದು ಲೀಡಿಂಗ್ ನಲ್ಲಿ ಅಂತರದಲ್ಲಿ ಇಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. 15-16,000 ಠೇವಣಿ ಕಳ್ಕೊಳ್ತಾ ಇದ್ದಂತ ಶಿರಾದಲ್ಲಿ ಬಿಜೆಪಿ 75,000 ಮತಗಳನ್ನ ಪಡೆದುಕೊಂಡಿದೆ ಅಂತ ಅಂದ್ರೆ ಇದು ತಮಾಷೆ ವಿಚಾರ ಅಲ್ಲ. ಇದು ಆರ್ ಆರ್ ನಗರ ಹಾಗೆ ಶಿರಾಕ್ ಸಂಬಂಧಪಟ್ಟ ಹಾಗಿನ ಅಭ್ಯರ್ಥಿಗಳು ಪಡ್ಕೊಂಡಂತ ಓವರ್ ಆಲ್ ಮತಗಳ ಕಡೆಗೆ ನಾವು ಗಮನಿಸ್ತಾ ಇದ್ವಿ. ಹಾಗಾದ್ರೆ ವೋಟಿಂಗ್ ಪರ್ಸೆಂಟೇಜ್ ಕಡೆಗೆ ನಾವು ಗಮನ ಕೊಡ್ತಾ ಹೋಗೋಣ. ಬಿಜೆಪಿ ಆರ್ ಆರ್ ನಗರದಲ್ಲಿ 60,000 ಅಂದ್ರೆ 60.14 60.14% ಅಂದ್ರೆ ಒಟ್ಟು ಮತದಾನದ 60% ಅಂದ್ರೆ ಅರ್ಧಕ್ಕಿಂತ ಹೆಚ್ಚಿನ ಭಾಗ ಇಲ್ಲಿ ಬಿಜೆಪಿನೇ ಪಡೆದುಕೊಂಡಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಇನ್ನು ಕಾಂಗ್ರೆಸ್ನ ಸಾಧನೆ ಕೇವಲ 32.4ಕ್ಕೆ ಮಾತ್ರ ಸೀಮಿತ ಆಗಿದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀವಿ. ಅಟ್ಲೀಸ್ಟ್ ನೆಕ್ ಟು ನೆಕ್ ಫೈಟ್ ಬರ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಅಂತಹ ಫೈಟ್ ಕೂಡ ಬರದೇ ಇರುವಂಥದ್ದನ್ನ ನಾವಿಲ್ಲಿ ನೋಡಿದ್ದೀವಿ. ಬಹುತೇಕ ಒಂದು 45-46% ಇಲ್ಲಿ ಅಂದ್ರೆ ಒಟ್ಟು ಅರ್ಧಕ್ಕಿಂತ ಕಮ್ಮಿ ಅಂತ ಆಗದೆ ಹೋದ್ರೂ ಕೂಡ 32% ಅಂತ ಅಂದ್ರೆ ಇದನ್ನು ಬಿಜೆಪಿ ಪಡ್ಕೊಂಡಿರುವಂತಹ ಮತಗಳಿಗೆ ಕಂಪೇರ್ ಮಾಡಿದ್ರೆ ಇದು ತೀರಾ ಕಮ್ಮಿ ಆಯ್ತು ಅನ್ನುವಂಥದ್ದನ್ನ ನಾವು ನೋಡ್ಬೇಕಿದೆ. ಯಾಕಂದ್ರೆ ಅಬ್ಬರದ ಪ್ರಚಾರ ಕೂಡ ಕಾಂಗ್ರೆಸ್ ನಡೀತು. ಜೊತೆಗೆ ಕಾಂಗ್ರೆಸ್ ಕೂಡ ಹೇಳ್ಕೊಂಡಂಗೆ ಅದು ನಮ್ಮ ಗಟ್ಟಿ ನೆಲೆ ಅನ್ನುವಂಥದ್ದನ್ನ ಕೂಡ ಕಾಂಗ್ರೆಸ್ ಆಗಾಗ ಹೇಳ್ತಾ ಇದ್ರು. ಇನ್ನು ಜೆಡಿಎಸ್ ನ ವಿಚಾರವಾಗಿ ಬರೋದಾದ್ರೆ ತೀರಾ ಕಳಪೆ 4.9%. ಅಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇತ್ತು. ಆಮೇಲೆ ಜೆಡಿಎಸ್ ನ ಮತ ಬ್ಯಾಂಕ್ ಅನ್ನುವಂಥದ್ದು ಅಲ್ಲಿ ಇದ್ದೇ ಇತ್ತು. ಯಾಕಂದ್ರೆ ಮುನ್ರತ್ನ ಅವರು ಮೊದಲ ಬಾರಿಗೆ ಕಂಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಗೆದ್ದಿದ್ದಂಥದ್ದು ಕೇವಲ 12,000 ಮತಗಳ ಅಂತರದಲ್ಲಿ. ಜೆಡಿಎಸ್ ಬಹಳ ಏನು ಕೆಲಸ ಮಾಡದೆ ಹೋದ್ರು ಕೂಡ ಬಹಳ ಮತಗಳನ್ನ ಪಡೆದುಕೊಂಡಿತ್ತು. ಯಾಕಂದ್ರೆ ಸಾಂಪ್ರದಾಯಿಕವಾದಂತ ಜೆಡಿಎಸ್ ನ ಮತದಾರರಲ್ಲಿದ್ರು. ಬಟ್ ಈ ಬಾರಿ ಜೆಡಿಎಸ್ ಸ್ಥಿತಿ ಆರ್ ಆರ್ ನಗರದಲ್ಲಿ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದು ಈ ಪರ್ಸೆಂಟೇಜ್ ಹೇಳ್ತಾ ಇದೆ 4.9ಕ್ಕೆ. ಬಹುಶಃ ಪಕ್ಷಕ್ಕೆ ಸಂಬಂಧಪಟ್ಟಂತ ಕಾರ್ಯಕರ್ತರು ನಾಯಕರಿಗೆ ಇದು ತೀರಾ ಬೇಸರ ತರಿಸುವಂತಹ ಸಂಗತಿ. ಯಾಕಂದ್ರೆ ಸಹಜವಾಗಿ ಕುಮಾರಸ್ವಾಮಿ ಅವರು ಆರಂಭಿಕ ಹಂತದಿಂದನೂ ಕೂಡ ಪಕ್ಷದಲ್ಲೇ ಒಂದು ಮಾತನ್ನ ಕೇಳಿ ಬರ್ತಾ ಇತ್ತು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಏನೋ ಒಂದು ಮ್ಯೂಚುವಲ್ ಆಗಿ ಏನೋ ಒಪ್ಪಂದ ಆಗ್ಬಿಟ್ಟಿದೆ. ಇಲ್ಲ ಅಂತ ಅಂದ್ರೆ ಜೆಡಿಎಸ್ ಈ ಮಟ್ಟಿಗೆ ಅಲ್ಲಿ ಆಕ್ಟಿವ್ ಆಗಿಲ್ದೇ ಇರೋದಕ್ಕೆ ಏನ್ ಕಾರಣ ಇತ್ತು ಹೇಳಿ ಕೇಳಿ. ಮಗನಿಗೆ ಮುನ್ರತ್ನ ಅವರು ಸಿನಿಮಾ ಮಾಡ್ಕೊಟ್ಟಿದ್ದಾರೆ, ಮುಂದೆನೂ ಕೂಡ ಒಂದಷ್ಟು ಸಿನಿಮಾಗಳಿವೆ, ಹಿಂಗಾಗಿ ಒಂದಷ್ಟು ಒಪ್ಪಂದ ಆಗ್ಬಿಟ್ಟಿದೆ ಅನ್ನುವಂಥದ್ದು ರೀತಿಯಾದಂತೆಲ್ಲ ಮಾತಿತ್ತು. ಬಹುಶಃ ಇವತ್ತು ಈ ಪರ್ಸೆಂಟೇಜ್ ಅನ್ನ ನೋಡಿದಂತಹ ನಂತರದಲ್ಲಿ ಆ ತರದ ಮಾತಿಗೆ ಅಲ್ಲಿನ ಸಂಬಂಧಪಟ್ಟ ಕಾರ್ಯಕರ್ತರು ಮತ್ತೆ ಮುಖಂಡರು ಎಲ್ಲ ಪುಷ್ಟಿ ಕೊಡುವಂತಹ ರೀತಿಯಾಗಿದೆ. ತೀರಾ ಕಳಪೆ ಪರ್ಫಾರ್ಮೆನ್ಸ್ ಅನ್ನ ಆರ್ ಆರ್ ನಗರದಲ್ಲಿ ಜೆಡಿಎಸ್ ಕೊಟ್ಟಿರೋದನ್ನ ನೋಡಿದಂತಹ ಸಂದರ್ಭದಲ್ಲಿ ಮತ್ತೆ ಅಲ್ಲಿಂದ ಎದ್ದು ಬರಬೇಕು, ಅಲ್ಲಿ ತಮ್ಮ ಕ್ಯಾಂಡಿಡೇಟ್ ಅನ್ನ ನಿಲ್ಲಿಸಿ ಗೆಲ್ಲಿಸಬೇಕು ಅಂತಂದ್ರೆ ಜೆಡಿಎಸ್ಗೆ ಬಹಳ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಯಾಕಂದ್ರೆ ಅವರ ಮತದಾರರು ಪಕ್ಷವನ್ನ ಬಿಟ್ಟು ಹೋಗ್ತಾ ಇರೋದು ಆರ್ ಆರ್ ನಗರದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಿರಾ ವಿಚಾರವಾಗಿ ಬರೋಣ. ಶೇಕಡಾವಾರು ಯಾರ್ಯಾರು ಎಷ್ಟೆಷ್ಟು ಮತಗಳಿಕೆ ಮಾಡ್ಕೊಂಡಿದ್ದಾರೆ ಪಡೆದುಕೊಂಡಿದ್ದಾರೆ ಅನ್ನೋದು ನೋಡಿದಂತ ಸಂದರ್ಭದಲ್ಲಿ ಬಿಜೆಪಿ 41.9%ನಷ್ಟು ಮತಗಳನ್ನ ಪಡೆದುಕೊಂಡಿರುವಂತದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. 41.9 ಅಂತ ಅಂದ್ರೆ ಸುಮಾರು 75,000 ಮತಗಳನ್ನ ಪಡೆಯೋದಕ್ಕೆ ಈ ಮುಖೇನವಾಗಿನೇ ಅವರಿಗೆ ಸಾಧ್ಯ ಆಯಿತು. ಕಳೆದ ಬಾರಿ ಬಹುಶಃ
ಒಂದು 8% ಅಂದ್ರೆ ಈಗ ನಾವು ಹೆಂಗೆ RR ನಗರದಲ್ಲಿ ಬಿಜೆಪಿ JDS ನ ಸ್ಥಿತಿ ನೋಡ್ತಾ ಇದೀವಿ, ಅದೇ ತೆರಣ ಅಂತ ಸ್ಥಿತಿಯನ್ನ ನಾವು ಕಳೆದ ಬಾರಿ ಶಿರಾದಲ್ಲಿ ನೋಡಿದ್ವಿ ಬಿಜೆಪಿಯ ಸ್ಥಿತಿಯನ್ನ. ಬಟ್ ಈ ಬಾರಿ ಬಿಜೆಪಿಯಲ್ಲಿ ಬೌನ್ಸ್ ಬ್ಯಾಕ್ ಆಗಿದೆ ಅನ್ನುವಂಥದ್ದು ಸ್ಪಷ್ಟ. ಹಾಗೆ ಕಾಂಗ್ರೆಸ್ ಕಳೆದ ಬಾರಿನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು ಕೂಡ ಈ ಬಾರಿನೂ ಏನ್ ತೀರಾ ಕಳಪೆ ಅಂತ ಅನ್ನೋಕ್ ಆಗದೆ ಇದ್ರು ಕೂಡ ಹಳೆಯ ಹುಲಿ, ಬಹಳ ಎಕ್ಸ್ಪೀರಿಯನ್ಸ್ಡ್ ಆದ್ರೂ ಕೂಡ ಕೇವಲ 35% ಅಷ್ಟು ವೋಟನ್ನ ಮಾತ್ರ ಪಡೆಯೋದಕ್ಕೆ ಇಲ್ಲಿ ಕಾಂಗ್ರೆಸ್ಗೆ ಸಾಧ್ಯ ಆಯಿತು. ಈ ಮುಖೇನವಾಗಿ ಸುಮಾರು 6% ಅಥವಾ 7% ಇಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಕಡಿಮೆ ಮತಗಳನ್ನ ಪಡೆದುಕೊಂಡಿದ್ದೆ. ಇಲ್ಲಿ ಸುಮಾರು 12-13 ಸಾವಿರದಷ್ಟು ಅಂತರದಲ್ಲಿ TB ಜಯಚಂದ್ರ ಅವರು ಸೋಲೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಮತ್ತೊಂದ್ ಕಡೆ JDSಗೆ ಸಂಬಂಧಪಟ್ಟಂಗೆ ಅಮ್ಮಾಜಮ್ಮ ಅವರು ಅಲ್ಲೂ ಕೂಡ ಹಾಗೇನೆ JDS ಆರಂಭಿಕ ಹಂತದಿಂದನೂ ಕೂಡ ಗೊಂದಲದಲ್ಲಿತ್ತು. ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲೂ ಕೂಡ ಗೊಂದಲಕ್ಕುಂಟಾಯಿತು. ಎಲ್ಲೋ ಒಂದ್ ಕಡೆ ಕ್ಯಾಂಡಿಡೇಟ್ಗೆ ಇಷ್ಟ ಇಲ್ಲದೆ ಹೋದ್ರೂ ಕೂಡ ಪಕ್ಷನೇ ಅವರನ್ನ ಮುಂದೆ ತಂದು ನಿಲ್ಲಿಸ್ತಾ ಇದೆ ಅನ್ನೋಷ್ಟ್ರ ಮಟ್ಟಿಗೆ ಚರ್ಚೆ ಆಗಿದ್ದು ಕೂಡ ಉಂಟು. ಬಟ್ ಅಂತಿಮವಾಗಿ ತನ್ನ ಬಲಿಷ್ಠ ಕೋಟೆಯಲ್ಲಿ, ತನ್ನ ಭದ್ರ ಕೋಟೆಯಲ್ಲಿ JDS ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಕೇವಲ 20% ಮತಗಳನ್ನ ಮಾತ್ರ. ಈ ಮುಖೇನವಾಗಿ JDS ಹೊಂದಿದ್ದಂತಹ ಕ್ಷೇತ್ರವನ್ನು ಕೂಡ ಕಳೆದುಕೊಳ್ತು. ಬಿಜೆಪಿ ತನ್ನ ಅಸ್ತಿತ್ವನೇ ಇಲ್ಲದೆ ಇರುವಂತಹ ಕ್ಷೇತ್ರವನ್ನ ತಾನು ಕೈವಶ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಯಶಸ್ವಿ ಆಯಿತು. 41.9% ಮತಗಳನ್ನ ಪಡೆದುಕೊಳ್ಳುವ ಮುಖೇನವಾಗಿ, ಅಂತಂದ್ರೆ ಹೆಚ್ಚು ಕಡಿಮೆ 75,000 ಮತಗಳನ್ನ ಪಡೆದುಕೊಳ್ಳುವ ಮುಖೇನವಾಗಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಸೂಕ್ಷ್ಮವಾದಂತಹ ಸಂಗತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾವ್ಯಾವ ತರನಂತ ಲೆಕ್ಕಾಚಾರ ಆರಂಭಿಕ ಹಂತದಿಂದನೂ ಕೂಡ ಇತ್ತು. ಆ ಲೆಕ್ಕಾಚಾರ ಯಾರ್ಯಾರಿಗೆ ಕೈಗೂಡ್ತು, ಯಾರ್ಯಾರಿಗೆ ಕೈ ಕೊಡ್ತು, ಇದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಜೊತೆಗೆ ಬಿಹಾರ್ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗಿನ ರಿಸಲ್ಟ್ ಕಡೆಗೂ ಕೂಡ ನಾವು ಗಮನ ಕೊಡೋಣ. ಇನ್ನು ನಾವು ಪರ್ಟಿಕ್ಯುಲರ್ ಆಗಿ 2 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ಸ್ಟ್ರಾಟಜಿಗಳನ್ನ ಹೆಣೆಯಲಾಗಿತ್ತು, ಆ ಸ್ಟ್ರಾಟಜಿಗಳು ಹೇಗೆ ಕೆಲವರಿಗೆ ಕೈ ಕೊಡ್ತು, ಇನ್ನು ಕೆಲವರಿಗೆ ಕೈಗೂಡ್ತು ಅನ್ನೋದ್ರ ಕಡೆಗೆ ನೋಡೋದಾದ್ರೆ RR ನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಹೇಳಿ ಕೇಳಿ ಅಲ್ಲಿ ಬಿಜೆಪಿಯಿಂದ ಅಖಾಡದಲ್ಲಿದ್ದಂಥದ್ದು ಮುನಿರತ್ನ 2 ಬಾರಿ ಗೆದ್ದು 3ನೇ ಬಾರಿ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಣ್ಣಿಟ್ಟಿದ್ದಂಥವ್ರು. ಯಾವ್ಯಾವ ತರನಾದಂತಹ ಸ್ಟ್ರಾಟಜಿಗಳನ್ನ ಮುನಿರತ್ನ ಅವರು ಹೆಣೆದು ಅದರಲ್ಲಿ ಪಾಸ್ ಆದ್ರು. ಹೇಳಿ ಕೇಳಿ ಬೇರೆ ಬೇರೆ ಪಕ್ಷದಿಂದ, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗಿನ ಕಾರ್ಪೊರೇಟರ್ಸ್ಗಳು, ಅಂದ್ರೆ ಈಗ ಅವಧಿ ಮುಗ್ದಿರುವಂತಹ ಕಾರಣದಿಂದಾಗಿ ಅವರು ಮಾಜಿ ಕಾರ್ಪೊರೇಟರ್ ಅಂತ ಅಂದ್ರೂ ಕೂಡ ಅವ್ರನ್ನೆಲ್ಲರನ್ನೂ ಕೂಡ ತನ್ನ ಕಡೆಗೆ ಸೆಳೆದುಕೊಳ್ಳುವಂತ ನಿಟ್ಟಿನಲ್ಲಿ ಮುನಿರತ್ನ ಅವರು ಯಶಸ್ವಿ ಆಗ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಬೇರೆ ಬೇರೆ ತರನಾದಂತಹ ಸ್ಟ್ರಾಟಜಿಗಳು. ಎಟ್ ದ ಸೇಮ್ ಟೈಮ್ ಅವ್ರಿಗೆ ಎದುರಾಳಿ ಪಾಳ್ಯದಲ್ಲಿದ್ದಂಥದ್ದು ಕಾಂಗ್ರೆಸ್, ಅದರಲ್ಲೂ ಕೂಡ ಬಂಡೆ ಬ್ರದರ್ಸ್ ಅವರು ಕೂಡ ಬಹಳ ತರನಾದಂತ ಸ್ಟ್ರಾಟಜಿಗಳನ್ನ ಹೆಣೆದ್ರು. ಕಣ್ಣೀರ್ ಹಾಕಿದಂಥದ್ದಾಗಿರ್ಬೋದು, ಅದು 2 ಕ್ಯಾಂಡಿಡೇಟ್ಸ್ಗಳು ಇನ್ಫ್ಯಾಕ್ಟ್, ಜೊತೆಗೆ ಕೆಲವೊಂದಷ್ಟು ಮಾತಿನ ಯುದ್ಧ ಆಗಿರ್ಬೋದು. ಈ ತರ ಆಮೇಲೆ ಜನರನ್ನ, ಅದರಲ್ಲೂ ಪ್ರಮುಖವಾಗಿ ಒಕ್ಕಲಿಗರ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಸೂಕ್ಷ್ಮವಾದಂತಹ ಸ್ಟ್ರಾಟಜಿಗಳನ್ನು ಕೂಡ ಬಂಡೆ ಬ್ರದರ್ಸ್ ಹೆಣೆದ್ರು. ಬಟ್ ಅದೆಲ್ಲವೂ ಕೂಡ ಹೇಗೆ ಅವರಿಗೆ ಕೈ ಕೊಡ್ತು, RR ನಗರ ಗೆಲುವಿನಲ್ಲಿ ಸ್ಟ್ರಾಟಜಿಗಳು ಹೇಗೆ ವರ್ಕೌಟ್ ಆಯ್ತು ಮುನಿರತ್ನ ಅವರಿಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ಅನ್ನು ನಾವು ಮೊದಲಿಗೆ ನೋಡ್ಕೊಂಬೋಣ ಬನ್ನಿ. RR ನಗರದಲ್ಲಿ DKC ವರ್ಸಸ್ ಅಶೋಕ್ ರಣತಂತ್ರದ ಸಮರ. ನಿಜ, RR ನಗರದಲ್ಲಿ ಅಭ್ಯರ್ಥಿಗಳ ಮಧ್ಯೆ ಹೇಳಿಕೊಳ್ಳುವಂತ ಸಮರವೇ ನಡೆದಿಲ್ಲ. ಮುನಿರತ್ನಗೆ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಯಾವುದೇ ಹಂತದಲ್ಲೂ ಎದುರಾಳಿಯಾಗಿ, ಫೈಟರ್ ಆಗಿ ಕಂಡು ಬರಲೇ ಇಲ್ಲ. ಆದರೆ ಪ್ರಚಾರದ ವೇಳೆ ಅಖಾಡದಲ್ಲಿ ಇಬ್ಬರ ಮಧ್ಯೆ ರಣತಂತ್ರದ ಸಮರ ನಡೆದಿತ್ತು. ಯಾರ ಪ್ಲಾನ್ ವರ್ಕೌಟ್ ಆಗುತ್ತೋ ನೋಡೇ ಬಿಡೋಣ ಅನ್ನೋ ಚಾಲೆಂಜ್. ಆ ಇಬ್ಬರು ನಾಯಕರು ಮತ್ಯಾರು ಅಲ್ಲ, ಕೆಪಿಸಿಸಿ ಅಧ್ಯಕ್ಷ DKC ವರ್ಸಸ್ RR ನಗರ ಬಿಜೆಪಿ ಚುನಾವಣಾ ಉಸ್ತುವಾರಿಯಾಗಿದ್ದ R ಅಶೋಕ್. ದೊಡ್ಡ ಬಂಡೆ ಎಲ್ಲ ಒಕ್ಕಲಿಗ ಮಿನಿಸ್ಟರ್ಸ್ಗೆ ನೀವು ಶಿವಕುಮಾರ್ ಅಟ್ಯಾಕ್ ಮಾಡಿ ನಿಮ್ಗೆಲ್ಲ ಪ್ರಮೋಷನ್ ಕೊಡ್ತೀವಿ. R ಅಶೋಕ್ ರಣತಂತ್ರ ಕಾಂಗ್ರೆಸ್ ಧೂಳಿಪಟ. ನಿಜ, RR ನಗರ ಕ್ಷೇತ್ರದಲ್ಲಿ ಬಿಜೆಪಿ ಚುನಾವಣಾ ಪ್ರಚಾರದ ಉಸ್ತುವಾರಿಯಾಗಿದ್ದ R ಅಶೋಕ್ ಅಕ್ಷರಶಃ DKC ಜೊತೆಗಿನ ರಣತಂತ್ರದ ಸಮರ ಗೆದ್ದು ಬೀಗಿದ್ದಾರೆ. ಅಷ್ಟಕ್ಕೂ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಅಶೋಕ್ ಪ್ರಯೋಗಿಸಿದ ಬ್ರಹ್ಮಾಸ್ತ್ರವೇನು, ಹೆಣದ ರಣತಂತ್ರವೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. RR ನಗರದಲ್ಲಿ R ಅಶೋಕ್ 3 ಬಾರಿ ಶಾಸಕರಾಗಿದ್ರು. R ಅಶೋಕ್ಗೆ ಕ್ಷೇತ್ರದ ಇಂಚಿಂಚು ಅರಿವಿದೆ. ಕಾಂಗ್ರೆಸ್ ಸ್ಟ್ರಾಟಜಿಗಳನ್ನ ಅಶೋಕ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಸಮಯ ಸಂದರ್ಭಕ್ಕೆ ಸರಿಯಾಗಿ ಕಾಂಗ್ರೆಸ್ಗೆ ಬಿಜೆಪಿ ಕೌಂಟರ್ ಕೊಟ್ಟಿತ್ತು. ಕಳೆದ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಕಾರ್ಪೊರೇಟರ್ಗಳನ್ನ ಬಿಜೆಪಿ ತನ್ನತ್ತ ಸೆಳೆದಿತ್ತು. ಕೇವಲ ಕಾಂಗ್ರೆಸ್ ಅಷ್ಟೇ ಅಲ್ಲ, JDS ಕಾರ್ಪೊರೇಟರ್ಗಳು ಬಿಜೆಪಿ ಸೇರ್ಕೊಂಡಿದ್ರು. ಇದರಿಂದಾಗಿ ಕಾಂಗ್ರೆಸ್ಗೆ ಕ್ಷೇತ್ರದಲ್ಲಿ ನಾಯಕತ್ವವೇ ಸಿಗದಂತೆ ಮಾಡಲಾಗಿತ್ತು. ಪ್ರಚಾರಕ್ಕೆ ಕಾಂಗ್ರೆಸ್ಗೆ ಕಾರ್ಯಕರ್ತರು ಸಿಗದಂತೆ ಬಿಜೆಪಿ ಮಾಡಿತ್ತು.
ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಆರ್ಆರ್ ನಗರದಲ್ಲಿ ಮತಬೇಟೆಗೆ ಒಕ್ಕಲಿಗರ ಕಾರ್ಡ್ ಬಳಸಿದ್ರು. ಕೂಡಲೇ ಅಲರ್ಟ್ ಆದ ಬಿಜೆಪಿ ಸೋಮಶೇಖರ್, ಗೋಪಾಲಗೌಡ ಸೇರಿದಂತೆ ಒಕ್ಕಲಿಗ ಸಮುದಾಯದ ನಾಯಕರನ್ನ ಫೀಲ್ಡ್ಗಿಳಿಸಿತ್ತು. 10 ದಿನಗಳ ಕಾಲ ಮುನಿರತ್ನ ಗೆಲುವಿಗಾಗಿ ಒಕ್ಕಲಿಗ ನಾಯಕರು ಕೆಲಸ ಮಾಡಿದ್ರು. ಆರ್ಆರ್ ನಗರದಲ್ಲಿರೋ ಒಕ್ಕಲಿಗರ ಮತಬೇಟೆಯಾಡಿದ್ರು. ಅಷ್ಟೇ ಅಲ್ಲ, ಬಿಜೆಪಿ ಪ್ರತಿ ವಾರ್ಡ್ಗೆ ಒಬ್ಬ ಮಂತ್ರಿಯನ್ನ ನೇಮಿಸಿತ್ತು. ಸಚಿವರಾದ ಸೋಮಣ್ಣ, ಭೈರತಿ ಬಸವರಾಜ್ ಒಂದೊಂದು ವಾರ್ಡ್ನ ಉಸ್ತುವಾರಿಯಾಗಿದ್ರು. ಈ ಮೂಲಕ ಕಾಂಗ್ರೆಸ್ ಯಾವುದೇ ವಾರ್ಡ್ಗೆ ನುಗ್ಗದಂತೆ ಬಿಜೆಪಿ ಭದ್ರಕೋಟೆ ರಚಿಸಿತ್ತು. ಒಬ್ಬೊಬ್ಬ ಮಂತ್ರಿಯನ್ನ ಒಂದೊಂದು ವಾರ್ಡ್ ಮಟ್ಟಕ್ಕೆ ಇನ್ಚಾರ್ಜ್ ಆಗಿ ನಾವು ಮಾಡಿರೋವಂಥದ್ದು. ವಿಶೇಷವಾಗಿ ಸೋಮಣ್ಣ ಅವರು ಕೂಡ ಒಂದು ವಾರ್ಡನ್ನ ಇನ್ಚಾರ್ಜ್ ತಗೊಂಡು ಅವರು ಕೂಡ ಕೆಲಸ ಮಾಡಿರುವಂಥದ್ದು. ಭೈರತಿ ಬಸವರಾಜ್ ಅವರು ಒಂದು ವಾರ್ಡನ್ನು ತೆಗೆದು ಮಾಡಿರೋ ಕೆಲಸ ತೆಗೆದು. ಇದು ಕಾಂಗ್ರೆಸ್ ಅವರು ಎಲ್ಲೂ ಒಳಗಡೆ ಯಾವುದೇ ವಾರ್ಡ್ ಒಳಗಡೆ ನುಗ್ಗಕ್ಕೆ ಬಿಟ್ಟಿಲ್ಲ ನಾವು. ಇವೆಲ್ಲದರ ಮಧ್ಯೆ 2 ಬಾರಿ ಕ್ಷೇತ್ರದಲ್ಲಿ ಶಾಸಕರಾಗಿದ್ದ ಮುನಿರತ್ನಗಿರೋ ಹೆಸರು, ಜನರ ಬೆಂಬಲ ಕೂಡ ಬಿಜೆಪಿ ಗೆಲುವಿಗೆ ಸಾಥ್ ಕೊಡ್ತು. ಒಟ್ನಲ್ಲಿ ಮುನಿರತ್ನ ಆರ್ಆರ್ ನಗರವನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇದು ಆರ್ಆರ್ ನಗರಕ್ಕೆ ಸಂಬಂಧಪಟ್ಟ ಹಾಗಿನ ಮುನಿರತ್ನ ಅವರ ಸ್ಟ್ರಾಟಜಿ ಅಥವಾ ಬಿಜೆಪಿ ಸ್ಟ್ರಾಟಜಿ ಹೇಗೆ ವರ್ಕೌಟ್ ಆಯಿತು ಅನ್ನುವಂಥದ್ದನ್ನ ಕಡೆಗೆ ನೋಡೋದಾದ್ರೆ, ಇನ್ನು ಶಿರಾಕ್ ಸಂಬಂಧಪಟ್ಟ ಹಾಗೆ ನಾವು ಬಹಳ ಭಿನ್ನವಾಗಿ ನೋಡಬೇಕಾಗುತ್ತೆ. ಯಾಕಂತಾದ್ರೆ ಬಿಜೆಪಿ ಅಲ್ಲಿ ಸ್ಟ್ರಾಟಜಿಯನ್ನ ಹೆಣೆದದ್ದು, ಜೊತೆಗೆ ಆ ಸ್ಟ್ರಾಟಜಿಯನ್ನ ವರ್ಕೌಟ್ ಮಾಡುವಂತ ನಿಟ್ಟಿನಲ್ಲಿ ಮಾಡಿದಂತ ಪ್ರಯತ್ನ, ಇದೆಲ್ಲವೂ ಕೂಡ ತನಗೆ ನೆಲೆಯೇ ಇಲ್ಲದೆ ಇರುವಂತಹ ಕ್ಷೇತ್ರದಲ್ಲಿ, ಅದು ಶಿರಾದಲ್ಲಿ. ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಪುತ್ರ ವಿಜಯೇಂದ್ರ ಅವರು ಹೆಣೆದಂತ ಒಂದಷ್ಟು ಸ್ಟ್ರಾಟಜಿಗಳು, ಆಮೇಲೆ ಪಕ್ಷದಲ್ಲಿ ಪ್ರಮುಖವಾಗಿ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಅಲ್ಲಿ ಹೆಣೆದಂತ ಒಂದಷ್ಟು ತಂತ್ರಗಳು. ಯಾಕಂದ್ರೆ ಪಕ್ಕದ ಚಿತ್ರದುರ್ಗದಿಂದನೂ ಕೂಡ ಬಹಳಷ್ಟು ಬಿಜೆಪಿಯ ನಾಯಕರು ಬಂದು ಕ್ಷೇತ್ರದಲ್ಲಿ ನೆಲೆಯೂರ್ತಾರೆ. DCM ಗೋವಿಂದ ಕಾರಜೋಳ ಅವರು, ಶ್ರೀರಾಮುಲು ಅವರು, ಕೆಲ ಜಾತಿಗಳಿಗೆ ಸಂಬಂಧಪಟ್ಟ ಹಾಗಿನ ಪ್ರಮುಖ ನಾಯಕರು, ಹೀಗೆ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೆಣೆದಂತ ಸ್ಟ್ರಾಟಜಿ ಶಿರಾದಲ್ಲಿ ಹೇಗೆ ವರ್ಕೌಟ್ ಆಯಿತು ಬಿಜೆಪಿಗೆ, ಬನ್ನಿ ನೋಡೋಣ. ಐತಿಹಾಸಿಕ ಗೆಲುವು ಸೆಲೆಕ್ಷನ್ ಪ್ರಪ್ರಥಮವಾಗಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಜಯಗಳಿಸಿದೆ. ಇಲ್ಲಿ ಈ ಒಂದು ಗೆಲುವು ನಮ್ಮ ಪಕ್ಷದ ಎಲ್ಲ ಮುಖಂಡರ ಒಂದು ಸಂಘಟಿತ ಒಂದು ಹೋರಾಟ ಇವತ್ತು ಗೆಲುವು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿರತಕ್ಕಂಥದ್ದು. BY ವಿಜಯೇಂದ್ರ ಬೈ-ಎಲೆಕ್ಷನ್ ಕಿಂಗ್, ರಾಜ್ಯ ಬಿಜೆಪಿ ಚುನಾವಣಾ ಚಾಣಕ್ಯ. ಹೆಜ್ಜೆ ಇಟ್ಟರೆ ಸೋಲು ಅನ್ನೋ ಮಾತೇ ಇಲ್ಲ. ಕಣದಲ್ಲಿ ಎಂತಹ ಎದುರಾಳಿಯೇ ಇರ್ಲಿ, ದೂಸರಾ ಮಾತೇ ಇಲ್ಲ. ಕಮಲ ಅಭ್ಯರ್ಥಿಗೆ ಸೋಲ್ತೀನಿ ಅನ್ನೋ ಭಯವೇ ಇಲ್ಲ. ಅಖಾಡದಲ್ಲಿ ವಿಜಯೇಂದ್ರ ಇದ್ರೆ ಮುಗೀತು, ಅಲ್ಲಿ ಗೆಲುವು ಕಟ್ಟಿಟ್ಟ ಬುತ್ತಿ. ಅದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ BY ವಿಜಯೇಂದ್ರ. ಸಿಎಂ ಪುತ್ರನ ಗೇಮ್ ಪ್ಲಾನ್ಗೆ ಎದುರಾಳಿಗಳು ಒಡೀಸ್. ಶಿರಾ ಮದಲೂರು ಕೆರೆಯಲ್ಲಿ ಕಮಲ ನೆಟ್ಟ ವಿಜಯೇಂದ್ರ. ಎಸ್, ಬಿಜೆಪಿ ಪಾಳೆಯಕ್ಕೆ ಕೇಸರಿ ಕಲಿಗಳಿಗೆ ಇವತ್ತು ವಿಜಯೇಂದ್ರನೇ ಹೀರೋ. ಬಿಜೆಪಿಯ ಹವಾನೇ ಇಲ್ಲದ ಅಖಾಡದಲ್ಲಿ ಕಾಲಿಟ್ಟ ವಿಜಯೇಂದ್ರ ಶಿರಾದಲ್ಲಿ ಬಿಜೆಪಿಯ ಮುಡಿಗೆ ಗೆಲುವಿನ ಕಿರೀಟ ತೊಡಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ರಾಜೇಶ್ ಗೌಡ ವಿಜಯ ಪತಾಕಿಗೆ ವಿಜಯೇಂದ್ರನೇ ಆಕ್ಷನ್ ಕಟ್ ಡೈರೆಕ್ಟರ್. ಬೀದಿ ಬೀದಿಯಲ್ಲೂ ಅಡ್ಡಾಡಿ ಗೆಲುವಿನ ಕಮಲ ಕೋಟೆಯ ಬಾಗಿಲನ್ನ ತೆರೆದಿದ್ದಾರೆ. ಈ ಒಂದು ದೊಡ್ಡ ಸವಾಲು ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಮುಂದಿತ್ತು. ಈ ಸವಾಲನ್ನ ನಮ್ಮೆಲ್ಲ ಪಕ್ಷದ ಮುಖಂಡರು ನಾವೆಲ್ಲ ಒಗ್ಗಟ್ಟಾಗಿ ಈ ಸವಾಲನ್ನ ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ ಈ ಕ್ಷೇತ್ರದ ಮತದಾರರು, ವಿಶೇಷವಾಗಿ ನಮ್ಮ ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಗೆಲುವು ನಮ್ಮ ಪಕ್ಷದ ಎಲ್ಲ ಮುಖಂಡರ ಒಂದು
ಸಂಘಟಿತ ಒಂದು ಹೋರಾಟ ಇವತ್ತು ಗೆಲುವು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿರತಕ್ಕಂಥದ್ದು. ವಿಜೇಂದ್ರ ಚಾಣಾಕ್ಷ ನಡೆ ಜೊತೆಗೆ ಬಿಜೆಪಿ ಗೆಲುವು ಸಾಧಿಸಿದೆ. ವಿಜೇಂದ್ರ ಯಾವೆಲ್ಲ ಸ್ಟ್ರಾಟಜಿ ಬಳಸಿ ರಣಕಣದಲ್ಲಿ ಮತಗಳನ್ನ ಬಾಚಿದ್ರು, ಮತಗಳನ್ನ ಸೆಳೆಯೋದಕ್ಕೆ ವಿಜೇಂದ್ರ ಮಾಡಿದ್ದ ಸ್ಟ್ರಾಟಜಿ ಏನು, ಬಿಜೆಪಿ ಗೆಲುವಿಗೆ ಕಾರಣ ಏನು ಅಂತ ನೋಡೋದಾದ್ರೆ, ಕೆಆರ್ ಪೇಟೆ ಮಾದರಿಯಲ್ಲೇ ಶಿರಾ ಅಖಾಡಕ್ಕೆ ಇಳಿದಿದ್ದ ವಿಜಯೇಂದ್ರ ಚುನಾವಣಾ ತಂತ್ರ ರೂಪಿಸಿದ್ರು. ಅಖಾಡಕ್ಕಿಳಿದು ತಂತ್ರಗಾರಿಕೆ ರೂಪಿಸಿ ಕ್ಷೇತ್ರದಲ್ಲಿ ಸಣ್ಣ ಸಣ್ಣ ಸಮುದಾಯಗಳನ್ನ ಸೇರಿಸಿ ಸಭೆ ನಡೆಸಿದ್ರು. ಕುಂಚಿಟಿಗ, ಒಕ್ಕಲಿಗ, ಕುರುಬ, ದಲಿತ ಮತ ಸೆಳೆಯುವಲ್ಲಿ ವಿಜಯೇಂದ್ರ ಯಶಸ್ವಿಯಾದ್ರು. ಅಲ್ಲದೆ ಕ್ಷೇತ್ರದಲ್ಲಿ ಎರಡನೇ ಪ್ರಬಲ ಸಮುದಾಯ ಯಾದವ ಮತಕ್ಕೆ ಗಾಳ ಹಾಕುವಲ್ಲಿಯೂ ಸಫಲರಾಗಿದ್ರು. ಅಲ್ಲದೆ ಎಲ್ಲಾ ಸಮುದಾಯದ ನಾಯಕರ ಪ್ರಚಾರ ಮಾಡಿದ್ರು. ಇನ್ನು ಸ್ಥಳೀಯ ಮುಖಂಡರನ್ನ ಒಗ್ಗೂಡಿಸಿ ಶಾಸಕ ಸಚಿವರು ಶಿರಾದಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸುವಂತೆ ಮಾಡಿದ್ದ ವಿಜಯೇಂದ್ರ. ಅಲ್ಲದೆ ಮದಲೂರು ಕೆರೆಗೆ ನೀರು ತುಂಬಿಸುವ ಭರವಸೆ ನೀಡಿದ್ದ ಸಿಎಂ ಘೋಷಣೆಯನ್ನ 10 ಹಳ್ಳಿಗಳಿಗೆ ತಲುಪಿಸಿ ಮತಬೇಟೆ ನಡೆಸಿ ಯಶಸ್ವಿಯಾದ್ರು. ಅಲ್ಲದೆ ಶಿರಾ ಬೈ ಎಲೆಕ್ಷನ್ಗೂ ಮೊದಲೇ ಕಾಡುಗೊಲ್ಲರ ನಿಗಮ ಸ್ಥಾಪನೆ ಮಾಡಿದ್ದರಿಂದ ಬಿಜೆಪಿಗೆ ದೊಡ್ಡ ಲಾಭವೇ ಆಗಿತ್ತು. ಶಿರಾ ಗೆಲ್ಲಿಸಿದ ವಿಜಯೇಂದ್ರಗೆ ಉಸ್ತುವಾರಿ ಡಿಮ್ಯಾಂಡ್. ಕೆಆರ್ ಪೇಟೆ ಶಿರಾ ಗೆಲ್ಲಿಸಿದ ವಿಜಯೇಂದ್ರಗೆ ಚುನಾವಣಾ ಉಸ್ತುವಾರಿಯ ಡಿಮ್ಯಾಂಡ್ ಶುರುವಾಗಿದೆ. ಮುಂಬರುವ ಮಸ್ಕಿ ವಿಧಾನಸಭಾ ಚುನಾವಣೆಗೆ ವಿಜಯೇಂದ್ರಗೆ ಉಸ್ತುವಾರಿ ನೀಡುವಂತೆ ಟಿಕೆಟ್ ಆಕಾಂಕ್ಷಿ ಪ್ರತಾಪ್ ಗೌಡ ಪಾಟೀಲ್ ದುಂಬಾಲು ಬಿದ್ದಿದ್ದಾರೆ. ಸಿಎಂಗೆ ಮನವಿ ಮಾಡಿರುವ ಪ್ರತಾಪ್ ಗೌಡ ಪಾಟೀಲ್ ಮಸ್ಕಿ ಗೆಲ್ಲೋದಕ್ಕೆ ವಿಜಯೇಂದ್ರ ತಂತ್ರಗಾರಿಕೆ ಬಳಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಕಮಲ ಅರಳಲು, ಬಿಜೆಪಿ ಗೆಲುವಿನ ಕೇಕೆ ಹಾಕಲು ವಿಜಯೇಂದ್ರ ಮಾಸ್ಟರ್ ಮೈಂಡ್ ಶಿರಾದಲ್ಲೂ ವರ್ಕೌಟ್ ಆಗಿದೆ. ಬಿಜೆಪಿ ಪಾಳೆಯ ಶಿರಾ ವಿನ್, ಕ್ರೆಡಿಟ್ ಗೋಸ್ ಟು ವಿಜಯೇಂದ್ರ ಅಂತಿದೆ. ಬ್ಯೂರೋ ರಿಪೋರ್ಟ್, TV9. ಎಕ್ಸಾಕ್ಟ್ಲಿ, ಇದು ಬಿಜೆಪಿಗೆ ಪ್ರತಿಷ್ಠೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಅಥವಾ ಪ್ರತಿಷ್ಠೆಯನ್ನ ಉಳಿಸ್ಕೊಳ್ಳೋದಕ್ಕಾದ್ರೂ ಈ ಎರಡು ಗೆಲುವುಗಳು ಸಹಾಯಕ ಆಗಿದ್ರೆ ಕಾಂಗ್ರೆಸ್ಗೆ ಅಸ್ತಿತ್ವ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ, ಯಾಕಂದ್ರೆ ಬಿಜೆಪಿನೇ ಬಹಳಷ್ಟು ಸಂದರ್ಭದಲ್ಲಿ ಹೇಳ್ತಾ ಇರೋ ಹಾಗೆ ಇಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಹೇಳ ಹೆಸರಿಲ್ದಂಗೆ ಆಗುತ್ತೆ ಅನ್ನುವಂಥ ರೀತಿಯಾಗಿ ಹೇಳ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಆ ಸನ್ನಿವೇಶ ಏನು ಮೇಲ್ನೋಟ ಕಂಡು ಬರ್ತಾ ಇಲ್ಲ. ಬಟ್ ಅಸ್ತಿತ್ವ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಈ ಎರಡೂ ಕ್ಷೇತ್ರಗಳ ಗೆಲುವು, ಅಟ್ಲೀಸ್ಟ್ RR ನಗರದಲ್ಲಾದ್ರೂ ಗೆಲುವು ಕಾಂಗ್ರೆಸ್ಗೆ ಬೇಕೇ ಬೇಕಿತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು ತೀರಾ ಪಕ್ಷಕ್ಕೆ ಇಲ್ಲಿ ಹೊಡೆತ ಕೊಡುವಂತ ಸನ್ನಿವೇಶ ಕಂಡು ಬರ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಇಲ್ಲಿ ಎಲ್ಲಿ ಎಡುತ್ತಾ ಇದೆ ಅನ್ನುವಂಥದ್ದನ್ನ ಅವಲೋಕನ ಮಾಡ್ಕೊಳ್ಳುವಂಥದ್ದಕ್ಕೂ ಕೂಡ ಈ ಎರಡು ಸೋಲುಗಳು ಕೂಡ ಮತ್ತೆ ಮುಖ್ಯ ವೇದಿಕೆಯನ್ನ ಕಲ್ಪಿಸ್ಕೊಡ್ತಾ ಇದೆ ಅನ್ನೋದ್ರಲ್ಲಿ ನೋ ಡೌಟ್. ಹಾಗಾದ್ರೆ ಈ ರಿಸಲ್ಟ್ ಅನ್ನ ಓವರ್ ಆಗಿ ಕಾಂಗ್ರೆಸ್ ಹೇಗೆ ನೋಡ್ತಾ ಇದೆ? ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರರಾಗಿರುವಂತ BL ಶಂಕರ್ ಅವರು ಜಾಯಿನ್ ಆಗ್ತಾ ಇದ್ದಾರೆ, ನಮ್ಮ ಸ್ಟುಡಿಯೋದಿಂದ ಜಾಯಿನ್ ಆಗ್ತಾ ಇದ್ದಾರೆ. BL ಶಂಕರ್ ಅವರೇ, ಇವತ್ತಿನ ರಿಸಲ್ಟ್ ಇದೆಯಲ್ಲ, ಅದರಲ್ಲೂ RR ನಗರದಲ್ಲಂತೂ ಫೈಟ್ ಇರಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಅಟ್ಲೀಸ್ಟ್ ಶಿರಾದಲ್ಲಾದ್ರೂ ಒಂದು ಗೆಲುವು ದಕ್ಕಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇತ್ತು ಅನ್ನುವಂಥದ್ರಲ್ಲಿ ನೋ ಡೌಟ್. ಬಟ್ ಈ ರಿಸಲ್ಟ್ ಅನ್ನ ನೋಡಿದಂತ ನಂತರದಲ್ಲಿ ಪಕ್ಷದ ಮುಖೇನವಾಗಿ ನಿಮ್ಮ ಪ್ರತಿಕ್ರಿಯೆಯನ್ನ ನಾವು ಕೇಳೋದಾದ್ರೆ, ಮೊದಲನೇದಾಗಿ ಈ ಉಪಚುನಾವಣೆಯಲ್ಲಿ ಗೆದ್ದಿರುವಂಥ ಎರಡೂ BJP ಅಭ್ಯರ್ಥಿಗಳಿಗೆ ನಾನು ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ಅತ್ಯಂತ ಶಾಂತಿಯುತವಾಗಿ ಚುನಾವಣೆ ನಡೆಸಿದಂಥ ಜನಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸಾಮಾನ್ಯವಾಗಿ ಉಪಚುನಾವಣೆಗಳು ಆಡಳಿತ ಪಕ್ಷದ ಪರವಾಗಿ ಹೋಗ್ತವೆ ಅನ್ನೋದು ಈ ರಾಜ್ಯದ ಮತ್ತು ರಾಷ್ಟ್ರದ ಇತಿಹಾಸದಲ್ಲಿ ಉಪಚುನಾವಣೆಯನ್ನು ಗಮನಿಸಿದಂಥವ್ರಿಗೆಲ್ಲರಿಗೂ ಕೂಡ ಮನವರಿಕೆ ಆಗಿರುವಂಥ ವಿಚಾರ. ಮಧ್ಯಪ್ರದೇಶದಲ್ಲೂ ಅದೇ ಆಗಿದೆ, ಉತ್ತರ ಪ್ರದೇಶದಲ್ಲೂ ಅದೇ ಆಗಿದೆ, ಗುಜರಾತ್ನಲ್ಲೂ ಅದೇ ಆಗಿದೆ, ಕರ್ನಾಟಕದಲ್ಲೂ ಕೂಡ ಆಗಿದೆ. ಇದೇನು ಹೆಚ್ಚು ಸಮಾಧಾನ ತರುವಂಥ ವಿಷಯ ಅಲ್ಲ. ಆದರೆ ನಮಗಿಲ್ಲಿ ಆತಂಕ ಇರುವಂಥದ್ದು ಅಂತೇಳಂದರೆ, ರಾಜರಾಜೇಶ್ವರಿ ನಗರದಲ್ಲಿ ನಾವು ಗೆದ್ದೇ ತೀರ್ತೇವೆ ಅನ್ನೋಂಥ ಒಂದು ವಾತಾವರಣ ಏನಿರಲಿಲ್ಲ. ಈಗಾಗಲೇ ನೀವು ವಿಶ್ಲೇಷಣೆ ಮಾಡಿದ ಹಾಗೆ ಮುನಿರತ್ನರವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಆ ಪಕ್ಷವನ್ನು, ಉಳಿದ ಪಕ್ಷವನ್ನು ಸಂಘಟನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಏನು ಬಹಳಷ್ಟೇ ವಿಳಂಬ ಮಾಡಿದ್ವಿ ಅಂತ ಅನ್ನಿಸ್ತದೆ. ಅಲ್ಲಿಯ ಕಾರ್ಪೊರೇಟರ್ಗಳು, ಮಾಜಿ ಕಾರ್ಪೊರೇಟರ್ಗಳು ಪಕ್ಷವನ್ನು ಬಿಟ್ಟು ಅವರೊಟ್ಟಿಗೆ ಹೋಗುವಂಥ ಸಂದರ್ಭದಲ್ಲಿ ಅದನ್ನು ತಡೀಲಿಕ್ಕೆ ಸಾಧ್ಯತೆ ಇತ್ತು. ಮತ್ತು ಅಲ್ಲಿ ಸ್ವಲ್ಪ ನಾವು ನಮ್ಮ ಸಂಘಟನೆಯನ್ನು ಬಲಪಡಿಸ್ಲಿಕ್ಕೆ ಸಾಧ್ಯತೆ ಇತ್ತು. ಅಲ್ಲಿಂದ ಸ್ವಲ್ಪ ನಮ್ಮ ವಿಳಂಬ ಧೋರಣೆ ಆಯಿತು. ಕಾರಣ ಬಹುತೇಕ ಈ ಚುನಾವಣಾ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ಇದ್ದಂಥ ಕಾರಣಕ್ಕೆ ಉಪಚುನಾವಣೆ ನಡೀಲಿಕ್ಕಿಲ್ಲ ಅನ್ನೋದು ನಮ್ಮ ನಿರೀಕ್ಷೆ ಆಗಿತ್ತು. ಆದರೆ ಶಿರಾ ಕ್ಷೇತ್ರದಲ್ಲಿ ನಾವು ಭಾಳ ತೀವ್ರವಾದಂಥ ಪೈಪೋಟಿ ಕಾಂಗ್ರೆಸ್ಸು ಮತ್ತು JDSನ ಮಧ್ಯೆ ನಡೀತದೆ ಅನ್ನೋದು ಕೊನೆ ಕ್ಷಣದವರೆಗೂ ನಮ್ಮ ನಿರೀಕ್ಷೆ ಇತ್ತು. ಆದರೆ ಅನಿರೀಕ್ಷಿತವಾಗಿ BJP ಮೊದಲನೇ ಸ್ಥಾನಕ್ಕೆ ಬರುತ್ತೆ ಅನ್ನೋದು ನಮಗೆ ಕೆಲವು ಇಂಡಿಕೇಷನ್ಸು
ಚುನಾವಣೆ ಕೆಲವು ದಿವಸಗಳಿದ್ದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗಲಿಕ್ಕೆ ಪ್ರಾರಂಭ ಆಯಿತು. ನಿನ್ನೆ ಮೊನ್ನೆ ಎಕ್ಸಿಟ್ ಪೋಲ್ ಆದಂಥ ಸಂದರ್ಭದಲ್ಲಿ ಕಂದಾಯ ಸಚಿವರಾದಂಥ ಅಶೋಕರು ಒಂದು ಮಾತನ್ನು ಹೇಳಿದರು. ನಾವು ಚುನಾವಣೆ ಪ್ರಾರಂಭ ಆದಾಗ ಶಿರಾದಲ್ಲಿ 3ನೇ ಸ್ಥಾನದಲ್ಲಿದ್ವಿ, ಆದರೆ ಬರ್ತಾ 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 ಈಗ 1ನೇ ಸ್ಥಾನಕ್ಕೆ ಬಂದಿದ್ದೀವಿ ಅಂತ. ಈ 3ನೇ ಸ್ಥಾನದಿಂದ 1ನೇ ಸ್ಥಾನಕ್ಕೆ ಬರುವಂಥ ತಂತ್ರಗಾರಿಕೆ ಇದೆಯಲ್ಲ, ಇದನ್ನು ಉಪಚುನಾವಣೆಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ನೀವು ಯಾರಿಗೆ ಅದರ ಕ್ರೆಡಿಟ್ ಎಲ್ಲ ಕೊಡ್ತಾ ಇದ್ದೀರೋ ನಿಮ್ಮ ವಿಶ್ಲೇಷಣೆಯಲ್ಲಿ, ಆ ಒಂದು ತಂತ್ರಗಾರಿಕೆಯನ್ನು ಅಳವಡಿಸ್ಕೊಳ್ಳೋದು ಪ್ರತಿಪಕ್ಷಗಳಿಗೆ ಸುಲಭವಾದಂಥ ಕೆಲಸ ಅಲ್ಲ. ಆಡಳಿತ ಪಕ್ಷಗಳು ಮಾತ್ರ ಮಾಡ್ಬೋದಾದಂಥ ಕೆಲಸ ಅದು. ಕಾರಣ ಅಂತಂದರೆ ಶಿರಾದಲ್ಲಿ BJP ಸಂಘಟನೆ ಇರಲಿಲ್ಲ, ದೊಡ್ಡ ಬಲ ಇರಲಿಲ್ಲ. ಭಾಳ ಅಂದರೆ ಹೆಚ್ಚಿನ ಓಟು ಅಂದರೆ ಅವ್ರು ಒಂದು ಸರ್ತಿ 24,000 ಓಟ್ ತಗೊಂಡಿದ್ದು. ಈಗ 70,000 ಓಟ್ ದಾಟಿದ್ದಾರೆ. ಒಂದು 50,000 ಓಟನ್ನು ಹೊಸದಾಗಿ ಸೇರಿಸ್ಕೊಂಡಿದ್ದಾರೆ ಅಂತೇಳಂದರೆ 10-12 ದಿವಸದಲ್ಲಿ ಆ ಸಂಘಟನೆ ಬಲಪಟ್ಟು ಅದರಿಂದ ಆದಂಥ ಒಂದು ಪರಿವರ್ತನೆ ಅಂತ ಇದು ನಾನು ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಬೇರೆದೇ ಆದಂಥ ತಂತ್ರಗಾರಿಕೆಯನ್ನು ಅವರು ಮಾಡಿದ್ದಾರೆ. ಈಗ ಮತ್ತೊಂದು ಬೇರೆ ತರನಾದಂತ ತಂತ್ರಗಾರಿಕೆ ಅಂದ್ರೆ ಏನ್ ಆ ರೀತಿಯಾದ ತಂತ್ರಗಾರಿಕೆ ಆಗಿರಬಹುದು ಅಂತ ಅದು ಖಾಸಗಿಯಾಗಿ ನೀವು ವಿಜಯೇಂದ್ರನ್ನು ಕೇಳಿದ್ರೆ ಹೇಳ್ತಾರೆ. KR ಪೇಟೆಯಲ್ಲಿ ಏನು ಮಾಡಿದಿರಿ, ಶಿರಾದಲ್ಲಿ ಏನು ಮಾಡಿದಿರಿ ಅಂದರೆ ಈಗ ಬೇರೆ ಕಡೆ ಮಸ್ಕಿ ಮತ್ತು ಬಸವ ಕಲ್ಯಾಣಕ್ಕೆ ಅವ್ರಿಗೆ ಡಿಮ್ಯಾಂಡ್ ಇದೆಯಲ್ಲ, ಅವ್ರನ್ನ ಕೇಳಿದರೆ ಹೇಳ್ತಾರೆ ಏನು ಮಾಡಬೇಕು ಅಂತ. ಅದನ್ನ ಅದು ಎಲ್ರಿಗೂ ಗೊತ್ತಿರುವಂಥ ಸತ್ಯ. ಒಂದು ಯಥೇಚ್ಛವಾದಂಥ ಸಂಪನ್ಮೂಲದ ಬಳಕೆ, ಇದನ್ನ ಹೇಳಲಿಕ್ಕೆ ನನಗೇನು ಹಿಂದೆ ಮುಂದೆ ಆಗೋದಿಲ್ಲ. ಯಾಕೆ ಬೇರೆ ಪಕ್ಷಗಳೆಲ್ಲ ಚುನಾವಣಾ ಆಯೋಗ ಮಿತಿ ಒಳಗೆ ಖರ್ಚು ಮಾಡಿದ್ದಾರೆ ಅಂದರೆ ಅದು ಇಲ್ಲ ಅಂತಲೇ ನಾನು ಹೇಳ್ತೀನಿ. ಅದರಲ್ಲಿ ನಾನು ಮುಚ್ಚಾರ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಶಿರಾದಲ್ಲಿ ಸಂಘಟನೆ ಇರಲಿಲ್ಲ. RR ನಗರದಲ್ಲಿ ಸಂಘಟನೆ ಇತ್ತು ಪಕ್ಷಕ್ಕೆ. ಮುನಿರತ್ನ ಕ್ಷೇತ್ರದಲ್ಲಿ ಬೇರೂರಿದ್ದರು. RR ನಗರ ಹೇಗೆ ಅಂದರೆ ಮುನಿರತ್ನ, ST ಸೋಮಶೇಖರು, ಬೈರತಿ ಬಸವರಾಜು, ಇದರ ನಮ್ಮ ಪಕ್ಷದಲ್ಲೂ ಕೆಲವರಿದ್ದಾರೆ. ರಾಮಲಿಂಗಾರೆಡ್ಡಿ, ಜಾರ್ಜು, ದಿನೇಶ್ ಗುಂಡ್ರೆ, ಇವರು ಪ್ರತಿನಿತ್ಯ ಚುನಾವಣೆ ರೀತಿಯಲ್ಲೇ ಪಕ್ಷದ ಕ್ಷೇತ್ರದ ಸಂಪರ್ಕ ಇಟ್ಕೊಂಡಿರ್ತಾರೆ. ಚುನಾವಣೆ ವೋಟಿಂಗ್ ಯಾವತ್ತು ಅನ್ನೋದು ಅಷ್ಟೇ ಅವ್ರಿಗೆ ಪ್ರಶ್ನೆ ಆಗ್ತದೆ. ಹಾಗಾಗಿ ಅಲ್ಲಿ ಅದೇನು ವಿಶೇಷ ಅಂತ ನನಗೆ ಅನಿಸ್ಲಿಲ್ಲ. ಮುನಿರತ್ನರವರಿಗೆ ಚುನಾವಣೆ ಗೆಲ್ಲುವಂಥ ತಂತ್ರಗಾರಿಕೆ ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅವರು ಭಾಳ ನಿಸ್ಸೀಮರು, ಅದನ್ನು ಭಾಳ ಸಮರ್ಥವಾಗಿ ಬಳಸಿದ್ದಾರೆ. ಜೊತೆಗೆ ಸುತ್ತಮುತ್ತ ಇರುವಂಥ ಮಂತ್ರಿಗಳು ಗೋಪಾಲಯ್ಯನವರು ಇರ್ಬೋದು, ಸೋಮಶೇಖರ್ ಸಹಾಯಕರಾಗಿದ್ದಾರೆ. ಆದರೆ ಶಿರಾದಲ್ಲಿ ಆ ಥರ ಪರಿಸ್ಥಿತಿ ಇರಲೇ ಇಲ್ಲ. ಯಾವ ಕಾರಣಕ್ಕಾದರೂ ಕೂಡ JDS ಗೆಲ್ಲೋಕ್ಕೆ ಸಾಧ್ಯತೆ ಇಲ್ಲ ಅಂತ ಒಂದು ವಾತಾವರಣ ನಿರ್ಮಾಣ ಆದಾಗ, ಅವರ ಅಭ್ಯರ್ಥಿ ಹಾಕೋದ್ರಲ್ಲಿ ವಿಳಂಬ ಆದಾಗ, ಮತ್ತು ಪಾಪ ಅನಿರೀಕ್ಷಿತವಾಗಿ ದುರದೃಷ್ಟವಶಾತ್ ಅಭ್ಯರ್ಥಿ ಅವರಿಗೆ COVID-19 ಆಗಿ ಅವರು ನಾಮಪತ್ರ ಸಲ್ಲಿಸಲಿಕ್ಕೂ ಬಾರದೇ ಆಗದಂಥ ಸಂದರ್ಭ ಸಹಜವಾಗಿ ಬಹುತೇಕ ಅನೇಕ ಮತಗಳು BJP ಕಡೆಗೆ ಶಿಫ್ಟ್ ಆಗಿರುವಂಥ ಸಾಧ್ಯತೆ ಇಲ್ಲ ಅಂತ ನಾನು ಅಲ್ಲಗಳೆಯೋದಿಲ್ಲ. ಇನ್ನೊಂದು ವಿಚಾರ ಬಿಲ್ ಶಂಕರ್ ಅವರ, ಈಗ ಕಾಂಗ್ರೆಸ್ BJP ಯಾವ ರೀತಿಯಾಗಿ ಇದನ್ನು ವಿಶ್ಲೇಷಿಸ್ತಾ ಇದೆ ಅಂತ ಅಂದ್ರೆ, ಹಳೆ ಮೈಸೂರು ಭಾಗದಲ್ಲಿ ನಮಗೆ ನೆಲೆ ಇರಲಿಲ್ಲ, ಈಗ ನಾವು ಬಹಳ ಬಲಿಷ್ಠರಾಗ್ತಾ ಇದ್ದೀವಿ. ಅಫ್ಕೋರ್ಸ್ ಅವ್ರು ಗೆದ್ದಿರುವಂಥದ್ದು ಉಪಚುನಾವಣೆ ಆಗಿರ್ಬೋದು, ಒಂದೊಂದು ಪರ್ಟಿಕ್ಯುಲರ್ ಕ್ಷೇತ್ರದ ಮೇಲೆನೇ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಅವ್ರಿಗೆ ಸಮಯ ಸಿಗ್ತಾ ಅನ್ನುವಂಥದ್ದು. ಬಟ್ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ನಮ್ಮನ್ನಿನ್ನೂ ಹಳೆ ಮೈಸೂರು ಭಾಗದಲ್ಲಿ ತಡೆಯೋರಿಲ್ಲ ಅನ್ನೋಷ್ಟರ ಮಟ್ಟಿಗೆ ಪಕ್ಷದ ಒಳಗೆ ವಿಶ್ಲೇಷಣೆ ಆಗ್ತಾ ಇದೆ. ನೀವು ಆ ವಿಚಾರದ ಕಡೆಗೆ ಗಮನ ಕೊಡೋದಾದ್ರೆ, ಹೌದಾ ಆ ಮಟ್ಟಿಗೆ ಸ್ಟ್ರಾಂಗ್ ಆಗೋದಕ್ಕೆ ಈ ರಿಸಲ್ಟ್ಗಳು ಸಾಕ್ಷಿ ಆಗ್ತಾ ಇದೆಯಾ? ಹಾಗಾದ್ರೆ ಹಳೆ ಮೈಸೂರು ಭಾಗದಲ್ಲಿ ನೀವೊಂದು ಗಮನಿಸಬೇಕು, ಕಾಂಗ್ರೆಸ್ಸಿಗೆ ಸಾಂಪ್ರದಾಯಿಕವಾದಂಥ ಎದುರಾಳಿ ವಿರೋಧಿಯಾಗಿದ್ದು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಜನತಾ ಪರಿವಾರ. ಜನತಾ ಪರಿವಾರ ವಿಘಟನೆ ಆಗ್ತಾ ದುರ್ಬಲ ಆಗ್ತಾ 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 ಅದರ ಸಂಪೂರ್ಣ ಲಾಭ BJPಗೆ ಆಗಿರುವಂಥದ್ದು ಐತಿಹಾಸಿಕವಾದಂಥ ಸತ್ಯ. ಕರ್ನಾಟಕದ ಮಟ್ಟಿಗೆ ಅದು ಸುಳ್ಳಾಗಿತ್ತು, ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಳೆ ಮೈಸೂರು ಭಾಗದಲ್ಲೂ ಕೂಡ ಅದು ಸತ್ಯ ಆಗುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಕಾರಣ ಅಂತಂದರೆ, ಎಲ್ಲೆಲ್ಲಿ JDS ದುರ್ಬಲ ಆಗ್ತದೋ ಅದು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ಗೆ ವಿರೋಧ ಇರುವಂಥ ಮತಗಳು. ಕಳೆದ 4-5 ದಶಕಗಳಿಂದ ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ವಿರುದ್ಧವಾಗಿ ಮತ ಹಾಕಿದಂಥವ್ರೆ. ಈಗ ನಾನಾಗಲಿ, ಸಿದ್ದರಾಮಯ್ಯ, ನಮ್ಮಂಥ ಅನೇಕ ಜನ ಜನತಾ ಪರಿವಾರದಿಂದ ಕಾಂಗ್ರೆಸ್ಸಿಗೆ ಬಂದಿರ್ಬೋದು, ಆದರೆ ಜನತಾ ಪರಿವಾರದ ಬೆಂಬಲಿಗರೆಲ್ಲ ನಮ್ಮೊಟ್ಟಿಗೆ ಬಂದಿದ್ದಾರೆ ಅಂತ ನಾನು ಈಗಲೂ ಹೇಳಕ್ ತಯಾರಾಗಿ. ಬಟ್ ಇಲ್ಲಿ ವೀರಚಕ್ರ ಇವತ್ತಿನ ರಿಸಲ್ಟ್ ನೋಡಿದಾಗ ಒಂದು ಗೊತ್ತಾಗುತ್ತೆ, ಕಾಂಗ್ರೆಸ್ ಹಾಗೆ JDS ಸಾಂಪ್ರದಾಯಿಕ ಮತಗಳು ಅಂತ ಏನ್ ನಂಬ್ಕೊಂಡಿದ್ದು, ಅದರಲ್ಲೂ ಪ್ರಮುಖವಾಗಿ JDS ಬಹುಶಃ ಸರಿಯಾಗಿ ಕ್ಷೇತ್ರದ ಕಡೆ ಗಮನ ಕೊಡದೆ, ನಾಯಕತ್ವ ಕಾರ್ಯಕರ್ತರ ಕಡೆ ಗಮನ ಕೊಡದೆ ಹೋದ್ರೆ ಏನಾಗುತ್ತೆ ಅನ್ನೋದು ಇವತ್ತಿನ ರಿಸಲ್ಟ್ ಗೊತ್ತಾಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಆ ತರಣ ಅಂತ ಸಾಂಪ್ರದಾಯಿಕ ವೋಟ್ಗಳು ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಅದು BJP ಕಡೆಗೆ ಹೋಗ್ತಾ ಇದೆ ಅನ್ನೋದು ಸ್ಪಷ್ಟ. KR ಪೇಟೆ ರಿಸಲ್ಟ್, ಇವತ್ತಿನ ರಿಸಲ್ಟ್ ಅಲ್ಲಿ ಶಿರಾ ರಿಸಲ್ಟ್ ಬಹಳ ಸೂಕ್ಷ್ಮವಾಗಿ ಇದೊಂದು ಸೂಚನೆ ಕೊಡ್ತಾ ಇದೆ. ಇದು ಕಾಂಗ್ರೆಸ್ಗೆ ಬಹಳ ಹೊಡ್ತಾ ಅನ್ನೋದನ್ನು ಕೂಡ ನಾವು ನೋಡ್ಬೇಕು ಇಲ್ಲಿ. ಇಲ್ಲ, ಇದು ಎಲ್ರಿಗೂ ಅನ್ವಯವಾಗುವಂಥ ಮಾತು, JDSಗೆ ಮಾತ್ರ ಅಲ್ಲ ನಮಗೂ ಕೂಡ ಅನ್ವಯ ಆಗುವಂಥ ಮಾತೆ. ಕಾಂಗ್ರೆಸ್ಸಿಗೆ ಬಾರದೇ ಇರೋಂಥ ಮತಗಳು ಜನತಾ ಪರಿವಾರಕ್ಕೆ ಹೋಗ್ತಾ ಇತ್ತು, ಜನತಾ ಪರಿವಾರಕ್ಕೆ ಬರದೇ ಇದ್ದಂಥ ಓಟ್ಗಳು ಕಾಂಗ್ರೆಸ್ಸಿಗೆ ಬರ್ತಾ ಇದ್ದು. ಸಾಂಪ್ರದಾಯಿಕ ನಾವು ಎದುರಾಳಿಗಳಾಗಿ. ಆದರೆ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ. ಈಗ ಒಂದು ಸತ್ಯ, ಒಂದು BJPಯ ಸಂಘಟನೆಗೆ ಒಂದು ವ್ಯವಸ್ಥಿತವಾದಂಥ ರೂಪವನ್ನು
ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಕೊಟ್ಟಿದ್ದಾರೆ, ಅದು ನಾನು ಒಪ್ಪಲೇಬೇಕು. ಭಾಳ ಪ್ರೊಫೆಷನಲಿಸಮ್ ಬಂದಿದೆ ಅಲ್ಲಿಗೆ. ಜೊತೆಗೆ ಆ ಪ್ರೊಫೆಷನಲಿಸಮ್ ಜೊತೆಗೆ ಪ್ರೊಫೆಷನಲ್ ರಾಜಕಾರಣಿಗಳನ್ನ ಅವರು ಕರ್ಕೊಂಡು ಬರ್ಲಿಕ್ಕೆ ಶುರು ಮಾಡಿದ್ದಾರೆ ಈಗ ಅವ್ರ ಪಕ್ಷಕ್ಕೆ. ಅದರ ಪರಿಣಾಮ ಈಗ ಅವರು ಉಪಚುನಾವಣೆಗಳನ್ನೆಲ್ಲ ಗೆಲ್ತಾ ಇರೋದು. ಇವರೆಲ್ಲ ಕೂಡ ಪ್ರೊಫೆಷನಲ್ ರಾಜಕಾರಣಿಗಳು, ಚುನಾವಣೆ ಗೆಲ್ಲುವಂಥ ತಂತ್ರಗಾರಿಕೆಯನ್ನು ಕರಗತ ಮಾಡ್ಕೊಂಡಿರೋಂಥವ್ರು. ಅದನ್ನು ಯಾವ ರೀತಿ ಅದನ್ನು ಬಳಸಬೇಕು, ಹೇಗೆ ಮಾಡಬೇಕು, ಯಾವ ಸಂದರ್ಭಕ್ಕೆ ಯಾವ ರೀತಿ ಎಲ್ಲ ಕೂಡ ಮಾತಿನ ಮಲ್ಲರುಗಳೇ, ಎಲ್ಲ ಕೂಡ ಸಂಪನ್ಮೂಲ ಇರೋವಂಥವ್ರೆ, ಎಲ್ಲರೂ ಕೂಡ ಚುನಾವಣೆ ಸ್ಟ್ರಾಟಜಿಯನ್ನು ಅರ್ದು ಕುಡಿದಿರೋವಂಥವ್ರೆ. ಅಂಥ ಪ್ರೊಫೆಷನಲ್ ರಾಜಕಾರಣಿಗಳನ್ನೇ ಹುಡುಕಿ ಅವರು ಸೇರಿಸ್ಕೊಳ್ತಾ ಇದ್ದಾರೆ. ಹಾಗೆ ಅದು ಅವರಿಗೆ ಯಶಸ್ಸನ್ನು ತಂದು ಕೊಟ್ಟಿದೆ. ಅಷ್ಟರ ಮಟ್ಟಿಗೆ ಅವರ ತಂತ್ರಗಾರಿಕೆ ನಾವು ಮೆಚ್ಚಬೇಕಾಗ್ತದೆ. ನಮ್ಮಲ್ಲಿ ಸಂಘಟನೆಯ ದೌರ್ಬಲ್ಯ ಇದೆ, ಇಲ್ಲ ಅಂತ ನಾನು ಖಂಡಿತವಾಗಿ ಕೂಡ ಹೇಳೋದಿಲ್ಲ. ಇಡೀ ರಾಷ್ಟ್ರದಲ್ಲೇ ಒಂದು ಸಂಘಟನೆ ನಾವು ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಡಾಕಿಸಮ್ ಜಾಸ್ತಿ ಆಗಿದೆ. ಮಾತನಾಡ್ತೀನಿ ಇದೇ ವಿಚಾರದ ಬಗ್ಗೆ ನಿಮ್ಮ ಜೊತೆಗೆ ಮತ್ತಷ್ಟು ಮಾತನಾಡ್ತೀನಿ. ಯಾಕಂತಾದ್ರೆ ಕಾಂಗ್ರೆಸ್ ಹೇಗೆ ಈ ಸೋಲನ್ನ ನೋಡ್ತಾ ಇದೆ ಅನ್ನುವಂಥದ್ರ ಕಡೆಗೆ ನಾವು ಕೂಡ ಗಮನ ಕೊಡಬೇಕಾಗುತ್ತೆ. ಅದು ಪಕ್ಷ ಮುಂದಿನ ಹಂತದಲ್ಲಿ ಮತ್ತಷ್ಟು ಎನರ್ಜೆಟಿಕ್ ಆಗಿ ಹೊರಗೆ ಬರುತ್ತಾ ಅಥವಾ ಎದ್ದೇಳುತ್ತಾ ಅನ್ನುವಂಥದ್ದಕ್ಕೂ ಕೂಡ ನಮ್ಗೊಂದಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಇನ್ನೊಂದು ಸಂಗತಿ ಅಂತ ಅಂದ್ರೆ, ಹಾಗಾದ್ರೆ ಈ ಎರಡೂ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ಗೆ ಎಲ್ಲಿ ಹೊಡೆತ ಕೊಡ್ತು ಅನ್ನುವಂಥನ್ನ ನಾವು ನೋಡ್ತಾ ಹೋಗೋಣ. RR ನಗರದಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಎರಡನೇ ಹಂತದ ನಾಯಕತ್ವದ ಕೊರತೆ ಇತ್ತು. ಇದು ಕುಸುಮಾ ಅವರ ಅಂದ್ರೆ ಕ್ಯಾಂಡಿಡೇಟ್ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಈ ಗೊಂದಲ ನಮಗೆ ಗೊತ್ತಾಗಿ ಹೋಗ್ಬಿಡ್ತು. ಯಾಕಂತಾದ್ರೆ ಮುನಿರತ್ನ ಅವರು ಪಕ್ಷ ಬಿಟ್ಟು ಹೋದ್ರು ಅನ್ನುವಂಥ ನಂತರದಲ್ಲಿ ಸೆಕೆಂಡ್ ಲೆವೆಲ್ ಲೀಡರ್ ಯಾರು ಅನ್ನುವಂಥದ್ದೇ ಅಲ್ಲಿದ್ದಂತ ಪ್ರಶ್ನೆ. ಒಂದು ಕಡೆ ಮುನಿರತ್ನ ಅವರು ತಮ್ಮ ಅಕ್ಕಪಕ್ಕ ಇದ್ದಂಥವ್ರನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಹೋದಂತ ಕಾರಣಕ್ಕಾಗಿ ಕಾಂಗ್ರೆಸ್ಗಳಿಗೆ ಲೀಡರ್ಗಳ ಕೊರತೆಯಲ್ಲಿ ಉಂಟಾಯಿತು. ಇನ್ನೊಂದು ವಿಚಾರ ಅಂತ ಅಂದ್ರೆ, ಅಭ್ಯರ್ಥಿಯ ವಿಚಾರದಲ್ಲೂ ಕೂಡ ಚುನಾವಣೆ ಘೋಷಣೆ ಬಳಿಕ ಆಯ್ಕೆ ಮಾಡೋದಕ್ಕೆ ಅವರು ಮುಂದಾಗ್ತಾ ಹೋಗ್ತಾರೆ. ಅಫ್ಕೋರ್ಸ್ ಇಲ್ಲಿ ಅವರಿಗೆ ಅವಕಾಶ ಇತ್ತು. ಯಾಕಂದ್ರೆ ಮುನಿರತ್ನ ಅವರು ಬಿಜೆಪಿಗೆ ಹೋದಂತ ಸಂಗತಿ ಗೊತ್ತಾದಂತ ನಂತರದಲ್ಲಿ ತಮ್ಮ ನಾಯಕ ಯಾರಿರ್ಬೇಕು, ಅಲ್ಲಿ ಯಾರು ತಮ್ಮ ಕ್ಯಾಂಡಿಡೇಟ್ ಇರಬೇಕು ಅನ್ನುವಂಥದ್ದನ್ನ ವರ್ಷದ ಗಟ್ಟಲೆ ಅವರಿಗೆ ಸುಮಾರು 12 ತಿಂಗಳು ಅಷ್ಟು ಅಂತೂ ಅವ್ರಿಗೆ ಅವಕಾಶ ಇದ್ದೇ ಇತ್ತು. ಆದ್ರೆ ಅಲ್ಲೂ ಕೂಡ ಇಲ್ಲಿ ಫೇಲ್ಯೂರ್ ಆದ್ರು. ನೆಕ್ಸ್ಟ್ ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋ ಗೋಜಿಗೆ ಹೋಗ್ಲಿಲ್ಲ. ಇನ್ನು ಕ್ಷೇತ್ರದುದ್ದಕ್ಕೂ ತೆರಳಿ ಕೈ ಅಭ್ಯರ್ಥಿಗೆ ಮತದಾರರನ್ನ ತಲುಪೋದಕ್ಕೆ ಆಗ್ಲಿಲ್ಲ ಅನ್ನುವಂಥದ್ದನ್ನ ಕೂಡ ನಾವು ಇಲ್ಲಿ ಗಮನಿಸಬೇಕು. ಯಾಕಂದ್ರೆ ಸಮಯ ಅವಕಾಶ ಬಹಳ ಕಮ್ಮಿ ಇತ್ತು. ಆಮೇಲೆ ಲೀಡರ್ಗಳಿರ್ಲಿಲ್ಲ. ಲೋಕಲ್ ಲೀಡರ್ಗಳೆಲ್ಲರೂ ಕೂಡ ಬಿಜೆಪಿ ಕಡೆಗೆ ಹೋಗ್ಬಿಟ್ಟಿದ್ರು. ಹೀಗಾಗಿ ಅಶೋಕ್ ಅವರೇ ಹೇಳ್ದಂಗೆ ಕೆಲವೊಂದು ವಾರ್ಡ್ಗಳು, ಕೆಲವೊಂದು ಏರಿಯಾಗಳಿಗೆ ನಾವು ತಲೆ ಹಾಕಕ್ಕೆ ಬಿಡ್ಲಿಲ್ಲ ಕಾಂಗ್ರೆಸ್ನವ್ರನ್ನ ಅಂತ ಹೇಳ್ತಾ ಇದ್ರಲ್ಲ, ಅದೇ ರೀತಿಯಾಗಿ ನಿಜವಾಗ್ಲೂ ಕೂಡ ಸನ್ನಿವೇಶ ಇತ್ತು ಕೆಲವೊಂದು ಕಡೆ. ಇನ್ನೊಂದು ಸಂಗತಿ ಅಂತ ಅಂದ್ರೆ, ಮುನಿರತ್ನ ಅವರು ಲಾಕ್ಡೌನ್ ನ ಸಂದರ್ಭದಲ್ಲಿ ಅವರು ಬಹಳ ಸಂಘಟನೆಗೆ ಅಂದ್ರೆ ವೈಯಕ್ತಿಕವಾದಂತ ವರ್ಚಸ್ಸನ್ನ ಬೆಳೆಸ್ಕೊಳ್ಳುವಂತ ನಿಟ್ಟಿನಲ್ಲಿ, ವೈಯಕ್ತಿಕವಾಗಿ ಜನರನ್ನ ತಲುಪುವಂತ ನಿಟ್ಟಿನಲ್ಲಿ ಮುನಿರತ್ನ ಅವರು ಕೆಲಸ ಕಾರ್ಯ ಬಹಳ ಇತ್ತು. ಲಾಕ್ಡೌನ್ ನ ಸಂದರ್ಭದಲ್ಲಿ ಕಾಂಗ್ರೆಸ್ ಆ ಟೈಮ್ ನಲ್ಲಿ ಸರಿಯಾಗಿ ಅಲ್ಲಿ ಏನೂ ಕೂಡ ವರ್ಕ್ ಮಾಡಲಿಲ್ಲ. ಮತ್ತೊಂದು ಸಂಗತಿ ಅಂತ ಅಂದ್ರೆ, ಬಹುತೇಕ ಕೈ ನಾಯಕರು ಪ್ರಚಾರಕ್ಕೆ ಮಾತ್ರ ಸೀಮಿತ ಆಗಿದ್ರು. ಆಮೇಲೆ ಅವರೆಲ್ಲ ತೆರೆದ ವಾಹನದಲ್ಲಿ ಬರ್ತಾ ಇದ್ರು ಅಥವಾ ರೋಡ್ ಶೋಗಳು. ಅದನ್ನ ಬಿಟ್ರೆ ಮನೆ ಮನೆಗೆ ಹೋಗಿ, ಸ್ಥಳೀಯವಾಗಿ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡಿದಂತದ್ದು ಲೀಡರ್ಗಳನ್ನ ನಾವು ಅಲ್ಲಿ ತುಂಬಾ ಕಮ್ಮಿ ಗಮನಿಸಿದ್ವಿ. ಅಲ್ಲಿದ್ರೂ ಕೂಡ ಆಮೇಲೆ ಹೇಳಿ ಕೇಳಿ RR ನಗರ ಬಹಳ ದೊಡ್ಡ ಕ್ಷೇತ್ರ ಆಗಿರುವಂತ ಕಾರಣದಿಂದಾಗಿ ಎಲ್ರೂ ರೀಚ್ ಆಗೋದಕ್ಕೆ ಮನೆ ಮನೆಗೆ ಹೋಗಿ ಸಾಧ್ಯ ಆಗ್ಲಿಲ್ಲ. ಜನರಿಗೆ ಕನ್ವಿನ್ಸಿಂಗ್ ಅನ್ಸ್ಲಿಲ್ಲ. ನಾಯಕರುಗಳು ಬರ್ತಿದ್ದಾರೆ ಅಂತ ಅಂದ್ರೆ ಏನೋ ಇವರಿಂದ ನಾವೊಂದು ಭರವಸೆಯನ್ನ ಇಡ್ಬೋದು ಅನ್ನೋಷ್ಟು ಕನ್ವಿನ್ಸಿಂಗ್ ಅಲ್ಲಿ ಇರಲಿಲ್ಲ. ಕಾಂಗ್ರೆಸ್ ನಾಯಕರ ವರ್ತನೆ ಜೊತೆಗೆ ಕಾಂಗ್ರೆಸ್ ನಾಯಕರ ಪ್ರಚಾರದ ವೈಖರಿ ಇದು ಕೂಡ ಬಹಳ ಹೊಡೆತ ಕೊಡ್ತು. ಇಲ್ಲಿ ಕುಸುಮಾ ಅವರಿಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ, ಒಬ್ಬ ಮಹಿಳಾ ಅಭ್ಯರ್ಥಿ ಆಗಿದ್ದಂತ ಕಾರಣದಿಂದಾಗಿ ಒಂದು ಹಂತದಲ್ಲಿ ಪ್ಲಸ್ ಪಾಯಿಂಟ್ಸ್ಗಳು ಕೂಡ ಇತ್ತು, ಜನರಿಗೆ ಅನುಕಂಪನೂ ಕೂಡ ಇತ್ತು. ಬಟ್ ಎಟ್ ದ ಸೇಮ್ ಟೈಮ್ ಮುನಿರತ್ನ ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡಬೇಕು ಅಂತ ಅಂದ್ರೆ ಬಹಳಷ್ಟು ಪೂರ್ವ ತಯಾರಿ ಬೇಕಿತ್ತು. ಆ ಪೂರ್ವ ತಯಾರಿ ಅವ್ರು ಮಾಡ್ಕೊಳ್ಳೋಕೆ ಅವರಿಗೂ ಪಾಪ ಸಮಯ ಸಿಕ್ಕಿಲ್ಲ. ಇನ್ನೊಂದು ವಿಚಾರ ಅಂತ ಅಂದ್ರೆ, ಸ್ಥಳೀಯ ನಾಯಕರು ಕೂಡ ಬೇರೆ ಬೇರೆ ಕಾರಣಕ್ಕೆ ಪ್ರಚಾರ ನಡೆಸಿಲ್ಲ. ಸ್ಥಳೀಯ ನಾಯಕರಂತ ಅಂದ್ರೆ ನಾವು ಮೊದಲೇ ಹೇಳ್ದಂಗೆ ಈಗ BBMP ಅವಧಿ ಮುಗ್ದಿರುವಂತ ಕಾರಣದಿಂದಾಗಿ ನಾವು ಮಾಜಿ ಕಾರ್ಪೊರೇಟರ್ಸ್ಗಳು ಅಂತ ಅಂದ್ರೂ ಕೂಡ ಕಾಂಗ್ರೆಸ್ನ ಕಾರ್ಪೊರೇಟರ್ಗಳೆಲ್ಲರೂ ಕೂಡ ಬಿಜೆಪಿ ಕಡೆಗೆ ಹೋದ್ರು. ಸ್ಥಳೀಯವಾಗಿದ್ದಂತ ಒಂದಷ್ಟು ನಾಯಕರುಗಳು ಕೂಡ ಬೇರೆ ಬೇರೆ ಕಾರಣದಿಂದಾಗಿ, ಅದು ಮುನಿರತ್ನ ಅವರ ಜೊತೆಗೆ ಅವ್ರಿಗೆ ಇರುವಂತ ಒಡನಾಟನೋ ಅಥವಾ ಬೇರೆ ಏನಲ್ಲಿ ಒಡಂಬಡಿಕೆ ಇತ್ತೋ ಗೊತ್ತಿಲ್ಲ, ಸರಿಯಾಗಿ ಅವರು ಕೂಡ ಕೆಲಸ ಮಾಡೋದಕ್ಕೆ ಆಗ್ಲಿಲ್ಲ. ಮುನಿರತ್ನ ಬಿಜೆಪಿಗೆ ಹೋದಂತ ನಂತರದಲ್ಲಿ ನಾಯಕರೇ ಇಲ್ಲದಂತಾಗಿತ್ತು. ಹೇಳಿ ಕೇಳಿ ಕಾಂಗ್ರೆಸ್ನ ನಾಯಕರಿಗೆ ಅಂದ್ರೆ ಸ್ಥಳೀಯವಾದಂತ ನಾಯಕರಿಗೆ ಏನಾದ್ರು ಒಂದು ಸಮಸ್ಯೆ ಆದ್ರೆ ಬಿಜೆಪಿ ಕಡೆಯಿಂದನೋ ಅಥವಾ ಮುನಿರತ್ನ ಅವ್ರ ಕಡೆಯಿಂದನೋ ನಮ್ಮ ಪಕ್ಷಕ್ಕೆ ಹೋಗಿ ಹೇಳ್ಕೊಳ್ಬೇಕಲ್ಲ, ಹಿಂಗ್ ಆಗ್ತಾ ಇದೆ ಬಂದ್ ಗಮನ ಕೊಡಿ ಅಂತ. ಯಾರ ಹತ್ರ ಹೋಗಿ ಹೇಳ್ಕೊಳ್ತಾರೆ? ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ನಾಯಕರೇ ಇಲ್ಲದೆ ಇರುವಂತಹ ಸನ್ನಿವೇಶ ಬಂದ್ಬಿಡ್ತು. ಇದು ಬಹಳ ಹೊಡೆತ ಕೊಡ್ತು ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಇದು ಸೋಲಿಗೆ ಕಾರಣ ಆಯ್ತು ಕಾಂಗ್ರೆಸ್ಗೆ ಅಂತೇಳಿ. ಇನ್ನು ಶಿರಾದ ವಿಚಾರವಾಗಿನೂ ಕೂಡ ನಾವು ನೋಡೋದಾದ್ರೆ, ಅಲ್ಲೂ ಕೂಡ ಏನೇನ್ ಕಾರಣಗಳಾಯ್ತು ಅನ್ನೋದ್ರ ಕಡೆಗೆ ನಾವು ಗಮನ ಹರಿಸೋದಾದ್ರೆ, ಶಿರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮಖಾಡೆ ಮಲಗೋದಕ್ಕೆ ಏನೇನ್ ಕಾರಣ ಆಯ್ತು ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ, ಅದು ಕೂಡ ಪ್ರಮುಖವಾಗಿ ಅಲ್ಲಿದ್ದಂಥದ್ದು ಬಹಳ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್.
ರಾಜರಾಜೇಶ್ವರಿ ನಗರಕ್ಕೂ ಶಿರಾ ನಗರಕ್ಕೂ ನಾವು ಅಭ್ಯರ್ಥಿಗಳನ್ನ ಕಂಪೇರ್ ಮಾಡಿದ್ರೆ ಕಂಪೇರೇ ಆಗಲ್ಲ. ಯಾಕಂತಂದ್ರೆ ಅವರು ವಿಧಾನಸಭೆಯಲ್ಲಿ ಇದ್ದಷ್ಟು ವರ್ಷ ಬಹುಶಃ ಕುಸುಮಾ ಅವರಿಗೆ ವಯಸ್ಸೇ ಆಗಿಲ್ಲ ಅಂತ ಕಾಣಿಸುತ್ತೆ. ಎಷ್ಟು ವರ್ಷ ವಿಧಾನಸಭೆಯಲ್ಲಿದ್ರು, ಯಾರು ಆ ವಿಧಾನಸಭೆಗೆ ಆಯ್ಕೆ ಆಗಿದ್ರು ಟಿ.ಬಿ. ಜಯಚಂದ್ರ ಅವರು ಸುಮಾರು 6 ಬಾರಿ ಆಯ್ಕೆ ಆಗಿದ್ದಾರೆ. ಅನಂತರದಲ್ಲಿ ಬೇರೆ ಬೇರೆ ಹುದ್ದೆಯನ್ನು ಅವರು ನಿರ್ವಹಿಸಿರುವಂತ ಅನುಭವ ಇದೆ. ಶಿರಾದಲ್ಲಿ ಕುಂಚಿಟಿಗ ಹಾಗೆ ಕಾಡುಗೊಲ್ಲರ ಮತಗಳು ಇಲ್ಲಿ ಕಾಂಗ್ರೆಸ್ಗೆ ಕೈ ಕೊಟ್ವು. ಕುಂಚಿಟಿಗ ಮತಗಳು ನಮ್ಮ ಸಾಂಪ್ರದಾಯಿಕ ಮತಗಳು ಬರ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಕಾಡುಗೊಲ್ಲರ ಮತಗಳು ಕೂಡ JDS ಹಾಗೆ ಕಾಂಗ್ರೆಸ್ ನಡುವೆ ಅಲ್ಲಿ ಡಿವೈಡ್ ಆಗ್ತಾ ಇತ್ತು. ಇನ್ಫ್ಯಾಕ್ಟ್ ಕುಂಚಿಟಿಗರ ಮತಗಳು ಕೂಡ. ಬಟ್ ಕಾಡುಗೊಲ್ಲರ ಈ ಮತಗಳಿಗೆ ಈ ಬಾರಿಗೆ ನಾವು ಗಮನಿಸೋದಾದ್ರೆ ಅವರಿಗೆ ಬೇರೆ ಬೇರೆ ತರಹಂತ ಯೋಜನೆಗಳನ್ನ ಘೋಷಿಸುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ಮುಂದಾಗುತ್ತೆ. ಆ ಟೈಮ್ನಲ್ಲೂ ಕೂಡ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಬತ್ತಳಿಕೆಯಲ್ಲಿ ಯಾವುದೇ ಅಸ್ತ್ರಗಳು ಇಲ್ಲದೆ ಇರುವಂತಹ ಸನ್ನಿವೇಶವನ್ನು ಕೂಡ ನಾವು ಗಮನಿಸಿದ್ವಿ. ಕೆಲ ಈ ಕಾಡುಗೊಲ್ಲರಿಗೆ ಸಂಬಂಧಪಟ್ಟ ಹಾಗಿನ ಪ್ರಮುಖ ಲೀಡರ್ಸ್ ಬಿಜೆಪಿ ಕಡೆಗೆ ಹೋದ್ರೂ ಕೂಡ ಕಾಂಗ್ರೆಸ್ ತನ್ನ ಸಾಂಪ್ರದಾಯಿಕ ಮತಗಳಿಗೆ ಏನು ಸಮಸ್ಯೆ ಆಗೋಲ್ಲ ಅನ್ನುವಂತ ನಿರೀಕ್ಷೆಯಲ್ಲಿತ್ತು. ಇನ್ನೊಂದು ಸಂಗತಿ ಅಂತ ಅಂದ್ರೆ ಟಿ.ಬಿ. ಜಯಚಂದ್ರ ಅವರ ವಿರುದ್ಧವಾಗಿ ಒಂದು ಆರೋಪ ಇದೆ. ಬಹುಶಃ ಅವರು ಕಳೆದ ಬಾರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ಅಂದ್ರೆ ಕಳೆದ ಬಾರಿಯ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಅವರು ಸಚಿವರಾದಂತ ನಂತರದಲ್ಲಿ ಸೋತ್ರು ಅನ್ನೋದಕ್ಕೂ ಇದು ಕೂಡ ಒಂದು ಕಾರಣ ಆಗಿತ್ತು. ಈಗಲೂ ಇದೇ ಕಾರಣ ಆಗಿರ್ಬೋದು. ಅಧಿಕಾರದಲ್ಲಿ ಅವರು ಇದ್ದಂತಹ ಸಂದರ್ಭದಲ್ಲಿ ಸರಿಯಾಗಿ ಕಾರ್ಯಕರ್ತರ ಕೈಗೆ ಸಿಗ್ತಾ ಇರಲಿಲ್ಲ, ಪ್ರಮುಖವಾಗಿ ಜನಸಾಮಾನ್ಯರ ಕೈಗೆ ಸಿಗ್ತಾ ಇರಲಿಲ್ಲ ಅನ್ನುವಂಥದ್ದೊಂದು ಆರೋಪ ಇತ್ತು. ಆಮೇಲೆ ಟಿ.ಬಿ. ಜಯಚಂದ್ರ ಅವ್ರ ವಿರುದ್ಧವಾಗಿ ಸ್ಥಳೀಯವಾಗಿ ಇರುವಂತಹ ಒಂದು ಆರೋಪ ಏನು ಅಂತ ಅಂದ್ರೆ ಬಹಳ ಮುಸ್ಲಿಂ ಓಲೈಕೆ ಮಾಡ್ತಾರೆ ಅನ್ನುವಂಥದ್ದು ಕೆಲವರ ಕೆಂಗಣ್ಣಿಗೆ ಕಾರಣ ಆಗಿತ್ತು ಅನ್ನುವಂಥ ಸಂಗತಿ. ಅದರಲ್ಲೂ ಕೂಡ ಈ ಶಿರಾದಲ್ಲಿ ಒಂದು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಗಳನ್ನ ಕಟ್ಸ್ಕೊಟ್ಟು ಅದರಲ್ಲಿ ಬಹಳಷ್ಟು ಮಳಿಗೆಗಳನ್ನ ಒಂದ್ ಸಮುದಾಯಕ್ಕೆ ಕೊಟ್ಬಿಟ್ರು, ನಮಗೇನು ಕೊಡ್ಲಿಲ್ಲ ಅನ್ನುವಂಥ ರೀತಿಯಾಗಿಲ್ಲ. ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲೇ ಅವ್ರ ವಿರುದ್ಧವಾದಂತಹ ಪ್ರಚಾರಗಳನ್ನ ನಾವು ಗಮನಿಸಿದ್ವಿ. ಅದೇ ತರಹಂತ ಪ್ರಚಾರವೂ ಕೂಡ ಕಳೆದ ಬಾರಿ ಬಿ ಸತ್ಯನಾರಾಯಣ ಅವರ ಗೆಲುವಿಗೆ ಕಾರಣ ಆಯ್ತು ಅನ್ನುವಂಥದ್ದು ಕೂಡ ಕಳೆದ ವರ್ಷನೇ 2 ವರ್ಷಗಳ ಹಿಂದೆನೆ ನಾವು ಗಮನಿಸಿದ್ವಿ. ಈಗಲೂ ಕೂಡ ಅವ್ರ ಮೇಲಿದ್ದಂತ ಆತರಣ ಅಂತ ಒಂದು ಆರೋಪ ಇತ್ತಲ್ಲ, ಅದು ಹಾಗೇ ಮುಂದುವರ್ಸ್ಕೊಂಡು ಹೋಯ್ತು. ಜಯಚಂದ್ರ ಅವರ ವಿರುದ್ಧವಾಗಿ ಹಿಂದೂ ಸಮುದಾಯದ ಮತಗಳು ಅವ್ರ ವಿರುದ್ಧವಾಗಿ ಚಲಾವಣೆ ಆಗ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಹುಶಃ ಹಳ್ಳಿ ಕಡೆ ಎಲ್ಲ ಇದನ್ನ ಬಹಳ ಯಾರು ಗಮನ ಕೊಡಲ್ಲ, ಹಿಂದೂನೋ ಮುಸ್ಲಿಮೋ ಎಲ್ಲರೂ ಕೂಡ ಒಟ್ಟೊಟ್ಟಾಗಿರ್ತಾರೆ, ಸಮಸ್ಯೆ ಆಗಲ್ಲ. ಬಟ್ ನಗರ ಪ್ರದೇಶಗಳು ಇದರಲ್ಲಿ ಕೌಂಟ್ ಆಗುತ್ತೆ. ನಗರ ಪ್ರದೇಶಗಳಲ್ಲಿ ಈ ತರನಂತ ಸಂಗತಿಗಳು ಖಂಡಿತ ಕೌಂಟ್ ಆಗುತ್ತವೆ. ಬಹುಶಃ ಅದನ್ನ ಸೂಕ್ಷ್ಮವಾಗಿ ನಿಭಾಯಿಸುವಂತ ನಿಟ್ಟಿನಲ್ಲಿ ಟಿ.ಬಿ. ಜಯಚಂದ್ರ ಅವರಿಗೆ ಸ್ವಲ್ಪ ಇಲ್ಲಿ ಹಿನ್ನಡೆ ಆಯ್ತು ಅಂತ ಕಾಣಿಸುತ್ತೆ. ಜನರ ಕೈಗೆ ಸುಲಭವಾಗಿ ಸಿಗೋದಿಲ್ಲ ಅನ್ನುವಂಥದ್ದು ಆರೋಪ ಸಹಜವಾಗಿ ಇದೆ. ಆಮೇಲೆ ಶಾಶ್ವತ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ವರ್ಷಗಳಿಂದ ಅವರು ಆಯ್ಕೆ ಆಗ್ತಾ ಇದ್ರು ಕೂಡ ಏನ್ ಅಂತ ದೊಡ್ಡ ಕ್ರಮವನ್ನ ತೆಗೆದುಕೊಳ್ಳಲಿಲ್ಲ. ಅದರಲ್ಲೂ ಕೂಡ ಅವರು ಬಹಳ ಪಕ್ಷದಲ್ಲಿಯೂ ಕೂಡ ಬಲಿಷ್ಠರು, ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ವಿವಿಧ ಹುದ್ದೆಯನ್ನ ನಿರ್ವಹಿಸಿದ್ರು ಕೂಡ ಶಾಶ್ವತ ನೀರಾವರಿಗೆ ಸಂಬಂಧಪಟ್ಟಂಗೆ ಟಿ.ಬಿ. ಜಯಚಂದ್ರ ಅವರ ಕೊಡುಗೆ ಏನು ಅನ್ನುವಂಥ ಪ್ರಶ್ನೆಯನ್ನ ಪದೇ ಪದೇ ಜನರ ಮುಖೇನವಾಗಿ ಬಿಜೆಪಿ ಕೇಳಿಸುವಂತ ಪ್ರಯತ್ನವನ್ನ ಮಾಡ್ತು. ಇನ್ನು ಕ್ಷೇತ್ರದಲ್ಲಿ 2ನೇ ಹಂತದ ನಾಯಕರನ್ನ ಬೆಳೆಯೋಕ್ ಬಿಡಲ್ಲ ಅನ್ನುವಂತ ಆರೋಪ ಬಹಳಷ್ಟು ಮಂದಿ ಜನನಾಯಕರ ವಿರುದ್ಧವಾಗಿರುವಂತೆ ಟಿ.ಬಿ. ಜಯಚಂದ್ರ ಅವರ ವಿರುದ್ಧವಾಗಿನೂ ಕೂಡ ಇತ್ತು. ಆಮೇಲೆ ಕಾಂಗ್ರೆಸ್ ಮತ್ತು ಜಯಚಂದ್ರ ಅವರ ವಿರುದ್ಧವಾಗಿ ಬಿಜೆಪಿ ಬಹಳ ಒಗ್ಗಟ್ಟಿನ ವಾಗ್ದಾಳಿಯನ್ನ ಮಾಡ್ತು. ನಿಮ್ಗೆ ಗೊತ್ತಿರಲಿ, ಆ ಶಿರಾದ ಅಕ್ಕಪಕ್ಕದ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗಿನ ಶಾಸಕರು, ಮಾಜಿ ಶಾಸಕರು, ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಂಗಿನ ಶಾಸಕರು, ಮಾಜಿ ಶಾಸಕರು, ಆಮೇಲೆ ಸಂಸದರು, ಎಲ್ಲರೂ ಕೂಡ ಶಿರಾದಲ್ಲಿ ಬೀಡ್ಬಿಡ್ತಾರೆ. ಒಂದೊಂದು ಪಂಚಾಯಿತಿಗಳನ್ನ ವಹಿಸ್ಕೊಳ್ತಾರೆ, ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಟಿ.ಬಿ. ಜಯಚಂದ್ರ ಅವರ ಸೋಲಿಗೆ ಇದು ಕೂಡ ಕಾರಣ ಆಗ್ತಾ ಹೋಗುತ್ತೆ. ಎಲ್ಲ ಸಮುದಾಯದವರನ್ನ ಸಂಪರ್ಕ ಮಾಡೋದಕ್ಕೆ ಆಗದೆ ಇದ್ದದ್ದು ಕೂಡ ಟಿ.ಬಿ. ಜಯಚಂದ್ರ ಅವರಿಗೆ ಮುಳುವಾಯ್ತು ಅನ್ನುವಂಥದ್ದಿದೆ. ಬಹಳಷ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂಗಿನ ಪ್ರಮುಖ ನಾಯಕರು ಸಹಜವಾಗಿ ಅವ್ರಿಗೆ ಬಹಳ ಚಿರಪರಿಚಿತರು ಇರ್ತಾರೆ, ಯಾಕಂದ್ರೆ ಬಹಳ ವರ್ಷಗಳಿಂದ ಗೆದ್ದು ಬಂದಿರುವಂತಹ ಕಾರಣಕ್ಕಾಗಿ. ಬಟ್ ಅವ್ರನ್ನೆಲ್ಲರೂ ವಿಶ್ವಾಸಕ್ಕೆ ಇಟ್ಕೊಂಡ್ರು ಕೂಡ ಆ ಸಮುದಾಯಗಳ ಸೆಕೆಂಡ್ ಲೆವೆಲ್ ಲೀಡರ್ಸ್ ಅಥವಾ ಈ ಯಂಗ್ ಜನರೇಷನ್ ಅವ್ರನ್ನೆಲ್ಲರನ್ನೂ ಕೂಡ ಬಿಜೆಪಿ ಹೈಜಾಕ್ ಮಾಡ್ಬಿಡುತ್ತೆ. ಟಿ.ಬಿ. ಜಯಚಂದ್ರ ಅವರಿಗೆ ಇದು ಬಹಳ ಹೊಡೆತ ಕೊಡುತ್ತೆ. ಆಮೇಲೆ ಕ್ಷೇತ್ರದಲ್ಲಿ ಯುವ ಜನತೆಯ ಮತಗಳು ಬಿಜೆಪಿ ಪರ ವಾಲಿದ್ದು ಕೂಡ ಕೈಗೆ ಸಂಕಷ್ಟ ಉಂಟಾಯಿತು. ಬಹುಶಃ ತನ್ನ ಸಾಂಪ್ರದಾಯಿಕವಾದಂತಹ ಕಾಂಗ್ರೆಸ್ನ ಮತಗಳು ತನಗೆ ಬಂದೇ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಟಿ.ಬಿ. ಜಯಚಂದ್ರ ಅವರು ಇದ್ರು ಅಂತ ಕಾಣಿಸುತ್ತೆ. ಆ ತರ ಮತಗಳು ಬಹುತೇಕ ಬಂದಿದೆ ಕೂಡ. ಬಟ್ JDS ನ ಮತಗಳು ಒಂದ್ ಕಡೆ ಬಿಜೆಪಿಗೆ ಹೋಗ್ತಾ ಇತ್ತು. ಯುವ ಜನರು ಎಲ್ಲೆಲ್ಲೂ ಕೂಡ ಕೇಸರಿ ಶಾಲ್ಗಳನ್ನ ಹಾಕೊಂಡು ತಿರುಗಾಡ್ತಾ ಇರುವಂತದನ್ನ ಶಿರಾದಲ್ಲಿ ನಮ್ಮ ಪ್ರತಿನಿಧಿಗಳು ರಿಪೋರ್ಟ್ ಮಾಡುವಂತ ಸಂದರ್ಭದಲ್ಲಿ ಬಹಳ ಸಂದರ್ಭದಲ್ಲಿ ಗಮನಿಸಿ ಅದನ್ನ ವಿವರಿಸ್ತಾ ಇದ್ರು. ಬಟ್ ಇಂಥ ಸೂಕ್ಷ್ಮ ವಿಚಾರಗಳು ಟಿ.ಬಿ. ಜಯಚಂದ್ರ ಅವರಿಗೆ ಬಹುಶಃ ತಿಳಿದ್ರೂ ಕೂಡ ಅದನ್ನ ತಡೆಯೋದಕ್ಕೆ ಸಾಧ್ಯ ಆಗದೆ ಇರುವಂತ ಸನ್ನಿವೇಶದಲ್ಲಿ ಅವರು ಇದ್ರು ಅಂತ ಕಾಣಿಸುತ್ತೆ. ಇದು ಇಲ್ಲಿ ಹೊಡೆತ ಕೊಟ್ಟು ಟಿ.ಬಿ. ಜಯಚಂದ್ರ ಅವರಿಗೆ ಸಂಬಂಧಪಟ್ಟ ಹಾಗೆ. ನಮ್ಮ ಜೊತೆಗೆ BL ಶಂಕರ್ ಅವರು ಮತ್ತೆ ಸಂಪರ್ಕದಲ್ಲಿದ್ದಾರೆ. BL ಶಂಕರ್ ಅವರೇ, ಒಂದಷ್ಟು ಕಾರಣಗಳನ್ನ ನೀವು ಗಮನಿಸಿದ್ರಿ, RR ನಗರಕ್ಕೆ ಸಂಬಂಧಪಟ್ಟಂಗೆ ಹಾಗೆ ಶಿರಾಕ್ಕೆ ಸಂಬಂಧಪಟ್ಟ ಹಾಗೆ. ಈ ಕಾರಣಗಳ ಬಗ್ಗೆ ನೀವು ವಿಶ್ಲೇಷಿಸೋದಾದ್ರೆ? ಇಲ್ಲ, ನಿಮ್ಮ ಬಹುತೇಕ ವಿಶ್ಲೇಷಣೆಗಳೆಲ್ಲ ಸತ್ಯಕ್ಕೆ ಹತ್ತಿರವಾಗೇ ಇದ್ದಾವೆ. ರಾಜರಾಜೇಶ್ವರಿ ನಗರಕ್ಕೆ ಸಂಬಂಧಪಟ್ಟಾಗ ಮಾತಾಡಿದ್ರೆ ಒಂದು ಸತ್ಯವಾದಂಥ ಮಾತು ಅಂದರೆ ಅವ್ರು ರಾಜೀನಾಮೆ ಕೊಟ್ಟ ದಿನದಿಂದ ನಾವು
ಕಾರ್ಯಪ್ರವೃತ್ತರಾಗಬೇಕಾಗಿತ್ತು. ನಾನಾ ಕಾರಣಗಳಿಂದ ಅದು ಸಾಧ್ಯ ಆಗಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಯಾಕೆಂದರೆ ನಮ್ಮಲ್ಲಿ ಸಂಸದರಿದ್ದಾರೆ ಡಿ.ಕೆ. ಸುರೇಶ್ ಅವರು. ಆಗ ಅವರು ಈ ಸಂಘಟನೆಗೆ ಹೆಸರುವಾಸಿಯಾದಂಥವ್ರು ಮಾಡಬೇಕಾಗಿತ್ತು. ಬಹುತೇಕ ಕೋರ್ಟ್ನ ಕಾರಣಕ್ಕೋಸ್ಕರ ಚುನಾವಣೆ ನಡೀಲಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಮೈಮರೆತ್ವಿ ಅಂತ ಕಾಣ್ತದೆ. ಆದರೆ ರಾಜರಾಜೇಶ್ವರಿ ನಗರಕ್ಕೆ ಹೂಡಿದಂಥ ಅಭ್ಯರ್ಥಿ ಇದೆಯಲ್ಲ, ತಡವಾಗಿ ಹೂಡಿದ್ರು ಕೂಡ ಇವತ್ತಲ್ಲ ನಾಳೆ ಸಾರ್ವಜನಿಕ ಬದುಕಿಗೆ ಆ ಹೆಣ್ಣುಮಗಳು ಒಂದು ಅಸೆಟ್ಟೆ. ಯಾಕೆಂದರೆ ಆಕೆ ಮಾತಾಡುವಂಥ ರೀತಿ ಆಗಲಿ, ಅವರ ಸೌಜನ್ಯ ಆಗಲಿ, ಅವ್ರು ನಡೆದುಕೊಂಡಂಥ ರೀತಿ ಆಗಲಿ, ಅವರು ಜೀವನದಲ್ಲಿ ದುರಂತವನ್ನು ಎದುರಿಸಿದ ನಂತರ ಅದನ್ನು ಎದುರಿಸಿದಂಥ ಬಗೆ ಆಗಲಿ, ಜೊತೆಗೆ ಅವ್ರ ಜೊತೆ ಅವರು ಸಾರ್ವಜನಿಕ ಬದುಕಿಗೆ ಮೊದಲನೇ ಬಾರಿ ಬಂದಿದ್ದರೂ ಕೂಡ ಪಳಗಿದವರಂಥ ರೀತಿಯಲ್ಲಿ ಮಾತಾಡಿದ್ದು, ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ದು ಬಹುತೇಕ ಆ ಹೆಣ್ಣುಮಗಳ ಕಾರಣಕ್ಕಾಗಿ ಒಂದಷ್ಟು ಹೆಚ್ಚು ಓಟು ಬಂದಿದ್ದರೂ ಸಾಧ್ಯತೆ ಇದೆ. ಆದರೆ ಒಂದು ಮುನಿರತ್ನರವರಿಗೆ ಎಲ್ಲ ಕಾರ್ಯಕರ್ತರ ಜೊತೆಗೆ ಅವ್ರು ಬರೀ ಅವರೊಬ್ಬರು ಹೋಗಲಿಲ್ಲ, ಇಡೀ ಪಕ್ಷವನ್ನು ಬಹುತೇಕ 100ಕ್ಕೆ 90 ಭಾಗ ಪಕ್ಷವನ್ನು ಅವರೊಟ್ಟಿಗೆ ತೆಗೆದುಕೊಂಡು ಹೋದರು. ಬೆಂಗಳೂರು ಮಹಾನಗರದಲ್ಲಿ ಪಕ್ಷ ಸಂಘಟನೆ ಹೇಗಿದ್ದಾವೆ ಅಂದರೆ ನಾಯಕರುಗಳ ಹಿಂದೆ ಪಕ್ಷ ಇದೆ ಹೊರತು ಪಕ್ಷದ ಹಿಂದೆ ಕಾರ್ಯಕರ್ತರಾಗಲಿ ನಾಯಕರುಗಳಾಗಲಿ ಇದು ಎಲ್ಲರಿಗೂ ಅನ್ವಯ ಆಗುವಂಥ ಸತ್ಯ. ಅದು BBMP ಕೆಲಸಗಳಿರ್ಬೋದು, ಬೇರೆ ಬೇರೆ ಇರ್ಬೋದು, ನಾಯಕರ ಕಪಿಮುಷ್ಟಿನಲ್ಲೇ ಪಕ್ಷ ಇರ್ತದೆ. ಅದು ದೊಡ್ಡ ಒಂದು ಹೊಡೆತ. ಇವತ್ತಲ್ಲ ನಾಳೆ ಅದು ಇವತ್ತಿನ ಆಡಳಿತ ಪಕ್ಷಕ್ಕೂ ಅದು ಅನ್ವಯ ಆಗ್ತದೆ, ಇನ್ನೊಬ್ರಿಗೆ ಅನ್ವಯ ಆಗ್ತದೆ. ಆದರೆ BJPಗೆ ಒಂದು ಅಡ್ವಾಂಟೇಜ್ ಏನಿದೆ ಅಂದರೆ ಸಂಘ ಪರಿವಾರ ಅವ್ರ ಜೊತೆಗೆ ನಿಲ್ಲೋ ಕಾರಣಕ್ಕೋಸ್ಕರ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದುಡಿಯುವಂಥ ಒಂದು ದೊಡ್ಡ ಕಾರ್ಯಕರ್ತರ ಪಡೆ ಅವರಿಗೆ ಎಲ್ಲ ಕಡೆ ಸಿಗೋ ಕಾರಣಕ್ಕೋಸ್ಕರ ಆ ಕೊರತೆಯನ್ನು ಅವ್ರು ನೀಗ್ತಾರೆ. ಅದು ಅವರಿಗಿರುವಂಥ ಅಡ್ವಾಂಟೇಜ್. ಆದರೆ ಅಭ್ಯರ್ಥಿ ದೃಷ್ಟಿಯಿಂದ ಕುಸುಮಾರ್ ಅವರೇನು ಇವತ್ತು ಸಾರ್ವಜನಿಕ ಬದುಕಿಗೆ ಬಂದಿದ್ದಾರೆ, ಇನ್ನೂ 30-31 ವರ್ಷ ಹೆಣ್ಣುಮಗಳಿಗೆ ದೀರ್ಘಕಾಲದಲ್ಲಿ ಕರ್ನಾಟಕದ ಸಾರ್ವಜನಿಕ ಬದುಕಿಗೆ ಒಂದು ಒಳ್ಳೆ ಕೊಡುಗೆ ಇವತ್ತಲ್ಲ ನಾಳೆ ಅವ್ರು ಆಗ್ತಾರೆ. ಅವ್ರು ಎದೆಗುಂದಬಾರದು ಅಂತ ಅಷ್ಟೇ ನನ್ನ ನಿರೀಕ್ಷೆ. RR ನಗರಕ್ಕೆ ಅದು ನಮ್ಮ ತಪ್ಪಿನಿಂದಲೇ ಇಷ್ಟು ಅಂತರ ಜಾಸ್ತಿ ಆಗಿದ್ದು. ಗೆಲುವಿನ ಬಗ್ಗೆ ನಮಗೆ ಭಾಳ ದೊಡ್ಡ ನಿರೀಕ್ಷೆ ನನಗಂತೂ ಇರಲಿಲ್ಲ, ಭಾಳ ಜನಕ್ಕೆ ಇರಲಿಲ್ಲ. ಆದರೆ ನಮ್ಮ ತಪ್ಪಿನಿಂದಾಗಿ ಅಂತರ ಜಾಸ್ತಿ ಆಗಿ ಶಿರಾದಲ್ಲಿ ನಿಮ್ಮ ಬಹುತೇಕ ವಿಶ್ಲೇಷಣೆಗಳೆಲ್ಲ ಹೆಚ್ಚು ಕಮ್ಮಿ ಸರಿ ಇದ್ದಾವೆ. ಆದರೆ ಒಂದು ಸಾಂಪ್ರದಾಯಿಕವಾಗಿರುವಂಥ ಜಾತಿ ಮತಗಳು JDSಗೆ ಹೆಚ್ಚು ಹೋಗ್ತಾ ಇದ್ದು, ಅದು ಈ ಸರ್ತಿ ಅದು ಸ್ವಲ್ಪ ಕೊರತೆ ಆದಂಗೆ ಕಾಣ್ತದೆ. ಆದರೆ ಜಯಚಂದ್ರ ಅವರವರು ಭಾಳ ಪಳಗಿದ ರಾಜಕಾರಣಿ. ನೀರಾವರಿ ವಿಚಾರದಲ್ಲಿ ನೀವು ಒಂದು ಮಾತು ಹೇಳಿದಿರಿ. ಹೇಮಾವತಿ, ನಾನು ಚಿಕ್ಕಮಗಳೂರು ಜಿಲ್ಲೆ ಹೇಮಾವತಿ ಹುಟ್ಟೋ ಭಾಗದಿಂದ ಬರೋಂಥವನು. ಹೇಮಾವತಿ ನದಿ ನೀರನ್ನು ತುಮಕೂರು ಜಿಲ್ಲೆಗೆ ತರುವಂಥದ್ರಲ್ಲಿ ಜಯಚಂದ್ರ ಅವರ ಪಾತ್ರವನ್ನು ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ನೀರಾವರಿ ವಿಚಾರ ನಾನು ಅವರನ್ನು ಸರ್ಕಾರದಲ್ಲಿ ಜೊತೆಗಿದ್ದು ಬಲ್ಲೆ, ಜೊತೆಗೆ ಭಾಳ ವರ್ಷದಿಂದ ನೋಡಿದ್ದೇನೆ. ಎಲ್ಲ ಸಂದರ್ಭದಲ್ಲೂ ಕೂಡ ನೀರನ್ನು ಹೇಗೆ ತುಮಕೂರು ಜಿಲ್ಲೆಗೆ ತರೋದು ಅನ್ನೋ ವಿಚಾರದಲ್ಲಿ ವಿಶೇಷ ಸಿರಾ ಕಳ್ಳಂಬೆಳ ಭಾಗ ತರೋ ವಿಚಾರದಲ್ಲಿ ದೊಡ್ಡ ಪರಿಶ್ರಮ ಮಾಡಿದೆ. ಬಹುತೇಕ ಜನ್ರೇಷನ್ ಗ್ಯಾಪ್ ಇರ್ಬೋದು. ಜಯಚಂದ್ರ ಮತ್ತು ಅಮ್ಮಾಜಮ್ಮ ಅವರ ಅನುಭವ, ವಯಸ್ಸು, ಹಿರಿತನ ಜೊತೆಗೆ ಈ ರಾಜೇಶ್ ಗೌಡರ ಒಂದು ಭಾಳ ಡೈನಾಮಿಕ್ ಆದಂಥ ಮುನ್ನುಗ್ಗುವ ಶೈಲಿ, ಜೊತೆಗೆ ಅವರಿದ್ದಂಥ ಸಂಪನ್ಮೂಲ, ಸಂಘ ಪರಿವಾರದ ಪಡೆ, ಜೊತೆಗೆ ಮುಖ್ಯಮಂತ್ರಿಗಳೇ ಅಲ್ಲಿಗೆ ಹೋಗಿ ಕೆರೆ ನೀರು ತುಂಬಿಸ್ತೀನಿ ಅಂತ ಹೇಳಿದ್ದು, ಜೊತೆಗೆ ಕಾಡುಗೊಲ್ಲಕ್ಕೆ ಒಂದು ಸಂಘವನ್ನೇ ಮಾಡಿ ಅದಕ್ಕೊಂದು ಏನೋ ಇದು ಮಾಡಿದ್ದು. ಈ ಥರದ ಆಡಳಿತ ಪಕ್ಷಕ್ಕೆ ಭಾಳಷ್ಟು ಅಡ್ವಾಂಟೇಜ್ ಇರ್ತವೆ. ಆದರೂ ಕೂಡ ಸಿರಾದ BJP ಗೆಲುವು ಇದೆಯಲ್ಲ, ಅದು ನಿಜವಾಗಿ ಕೂಡ ಒಂದು ಐತಿಹಾಸಿಕವಾದದ್ದು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದನ್ನು ಸಾಧಿಸಿದಂಥ ರೀತಿಯ ಬಗ್ಗೆ ನನ್ನ ತಕರಾರುಗಳಿರ್ಬೋದೇ ಹೊರತಾಗಿ ಅವರು ಅನುಸರಿಸಿದಂಥ ಸ್ಟ್ರಾಟಜಿಗಳು, ಮಾಡಿದಂಥ ಖರ್ಚು ವೆಚ್ಚಗಳು ಇವೆಲ್ಲವೂ ಕೂಡ ಇದು ಪ್ರಜಾಪ್ರಭುತ್ವದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಾನು ಹೇಳಬಲ್ಲೆ ಹೊರತಾಗಿ ಸಂಘ ಪರಿವಾರದವರು ಇದನ್ನು ಗಮನಿಸಬೇಕು. BJPಯ ಕಾಂಗ್ರೆಸ್ಸೀಕರಣ ಆಗ್ತಾರೆ, ಕಾಂಗ್ರೆಸ್ಸಿನ ಬಗ್ಗೆ ಇವೆಲ್ಲ ಆರೋಪಗಳು ಇದ್ದು. ಆದರೆ BJP ಇವತ್ತು ಕಾಂಗ್ರೆಸ್ಸೀಕರಣಗೊಳ್ತಾ ಇರತಕ್ಕಂಥದ್ದನ್ನ, ರಾಜಕಾರಣ 100ಕ್ಕೆ 100 ವ್ಯಾಪಾರೀಕರಣಗೊಂಡಿರುವಂಥದ್ದನ್ನ ಮತ್ತು ರಾಜಕೀಯ ಒಂದು ವ್ಯಾಪಾರ ಅನ್ನೋದನ್ನು ಈಗ ಸಾಬೀತು ಮಾಡಿ ತೋರಿಸ್ತಾ ಇದ್ದಾವೆ ಈ ಉಪಚುನಾವಣೆಗಳು. ಇದು ಪ್ರಜಾಪ್ರಭುತ್ವದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. BJPಯ ಹಿರಿಯ ನಾಯಕರುಗಳು, ಸಂಘ ಪರಿವಾರದರು ಇದನ್ನು ಗಮನಿಸ್ತಾರೆ ಅಂತ ನಾನು ನಿರೀಕ್ಷೆ ಮಾಡ್ತೇನೆ. ಥ್ಯಾಂಕ್ ಯು BL ಶಂಕರ್ ಅವರೇ. ಇಷ್ಟೊತ್ತು ಇವತ್ತಿನ ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದಂತಹ ಒಂದು ವಿಶ್ಲೇಷಣೆಯನ್ನ ಮಾಡಿದ್ರಿ, ಧನ್ಯವಾದ. ಇದರ ಜೊತೆನೆ ನಾವು JDS ವಿಚಾರವಾಗಿ ನೋಡ್ತಾ ಹೋಗೋಣ. JDS ಸೋಲಿಗೆ, ಇಲ್ಲಿ 2 ಕ್ಷೇತ್ರಗಳ ಸೋಲಿಗೆ ಏನೇನ್ ಕಾರಣ ಆಯ್ತು ಅಂತ. ಚುನಾವಣೆ ಬಗ್ಗೆ ಸಹಜವಾಗಿ JDSಗೆ ಗೊತ್ತಿತ್ತು, ಆದ್ರೂ ಕೂಡ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಗೊಂದಲ ಇತ್ತು. ಕಳೆದ ಬಾರಿ ರಾಮಚಂದ್ರಪ್ಪ ಅವರು ನಿಂತಿದ್ರು, ಬಟ್ ಈ ಬಾರಿ ಅವರು BJPಗೆ ಹೋಗ್ತಾರೆ ಅನ್ನೋದು ಗೊತ್ತಿತ್ತು. ಬಟ್ ಆದ್ರೆ ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರು ಅನ್ನೋದನ್ನ ತತ್ಕ್ಷಣಕ್ಕೆ ಅಲ್ಲಿ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಕೊನೆ ಹಂತದಲ್ಲಿ ಆಯ್ಕೆ ಮಾಡಿದಂತ ಕ್ಯಾಂಡಿಡೇಟ್ ಕೂಡ ಬಹಳ ಸಂದರ್ಭದಲ್ಲಿ, ಅಂದ್ರೆ ಈಗ ಜ್ಞಾನ ಭಾರತಿ ವಾರ್ಡಿಗೆ ಸಂಬಂಧಪಟ್ಟಂಗೆ ಕೃಷ್ಣಮೂರ್ತಿ ಅವರ ಹೆಸರು ಬಹಳ ಚೆನ್ನಾಗಿ ಗೊತ್ತಿತ್ತು. ಬಟ್ ಉಳಿದಂತ ವಾರ್ಡ್ಗೆ ಸಂಬಂಧಪಟ್ಟಂಗೆ ಅವ್ರ ಫ್ಯಾಮಿಲಿಯರ, ಹಿಂದೆ ಓಡಾಡಿರೋರ, ಇದನ್ನ ಏನು ಅವಲೋಕನ ಮಾಡದೆ ಆಯ್ಕೆ ಮಾಡ್ಬಿಡ್ತಾ ಏನಾದ್ರು. ಹೊಸ ಮುಖವಾಗಿದ್ದಂತ JDS ಅಭ್ಯರ್ಥಿ ಕೃಷ್ಣಮೂರ್ತಿ ಅವರು, ನಾನು ಮೊದಲೇ ಹೇಳಿದಂಗೆ ಜ್ಞಾನ ಭಾರತಿ ವಾರ್ಡ್ಗೆಲ್ಲ ಸಂಬಂಧಪಟ್ಟಂಗೆ, ಆಮೇಲೆ RR ನಗರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ವಾರ್ಡ್ ಜ್ಞಾನ ಭಾರತಿ ವಾರ್ಡ್.
ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಬಹಳ ಚಿರಪರಿಚಿತರು. ಉಳಿದಂತೆ ನಾವು ಗಮನಿಸಿದ್ರೆ ಜಾಲಹಳ್ಳಿ ಆಗಿರ್ಬೋದು, ಜೊತೆಗೆ ರಾಜರಾಜೇಶ್ವರಿ ನಗರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಆಮೇಲೆ ಲಗ್ಗೆರೆ ಆಗಿರ್ಬೋದು, ಯಶವಂತಪುರ, ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಅವ್ರು ಬಹಳ ಏನು ಚಿರಪರಿಚಿತರು ಆಗಿರಲಿಲ್ಲ. ಆಮೇಲೆ ಇನ್ನೊಂದು ಆರೋಪ ಇದ್ದೇ ಇದೆ, HD ಕುಮಾರಸ್ವಾಮಿ ಅವರಿಗೆ ಮುನಿರತ್ನ ಅವರ ಮೇಲೆ ಸಾಫ್ಟ್ ಕಾರ್ನರ್ ಅನ್ನುವಂಥ ವದಂತಿ. ಅದಕ್ಕೆ ತಕ್ಕಂಗೆ ಅವರು ಕ್ಯಾಂಡಿಡೇಟ್ ಅನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಅವರ ಪ್ರಕ್ರಿಯೆ, ಅದಾದ ನಂತರದಲ್ಲೂ ಕೂಡ ಬಹಳ ಏನು ವಾಗ್ದಾಳಿ ಮಾಡದೇ ಇರುವಂಥದ್ದು. ಮುನಿರತ್ನ ಅವರು ಕೂಡ JDS ಪರವಾಗಿ ಅಥವಾ HD ದೇವೇಗೌಡರ ಪರವಾಗಿ, ಆಮೇಲೆ ಕುಮಾರಸ್ವಾಮಿ ಅವರ ಪರವಾಗಿ ಹಲವಾರು ಕಡೆ ಮಾತನಾಡಿದಂಥದ್ದು, ಇದೆಲ್ಲವೂ ಕೂಡ ಏನೋ ಒಂದು ಒಳ ಒಪ್ಪಂದ ಇದೆ ಅನ್ನುವಂಥನ್ನ ಮತ್ತೆ ಬಿಂಬಿಸ್ತಾ ಇತ್ತು. ಪರೋಕ್ಷವಾಗಿ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದೆ JDS ಇಲ್ಲಿ ಅನ್ನುವಂಥದ್ದನ್ನ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಹಿಂಗೊಂದು ಆರೋಪ ಇದ್ದೇ ಇರುತ್ತೆ ಬಹಳ ಸಂದರ್ಭದಲ್ಲಿ JDS ವಿರುದ್ಧವಾಗಿ. ಈಗಲೂ ಕೂಡ RR ನಗರದಲ್ಲಿ ಆ ತರದ ಆರೋಪ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿದ್ದು, ಹೊಡ್ತಾ ಕೊಡ್ತು. ಕಾರ್ಯಕರ್ತರು ಮತ್ತೆ ಪ್ರಮುಖರಿಗೂ ಕೂಡ ಇದು ಬಹಳ ಬೇಸರಕ್ಕೂ ಕೂಡ ಕಾರಣ ಆಯಿತು. JDSನ ಕೆಲ ನಾಯಕರುಗಳ ವರ್ತನೆಗಳು. ಶಿರಾ ವಿಚಾರವಾಗಿ ಹೋಗೋದಾದ್ರೆ, ಹೇಳಿ ಕೇಳಿ ಶಿರಾವನ್ನ ಇವತ್ತು ಉಳಿಸ್ಕೊಳ್ಳೇಬೇಕಾದಂತ ಅನಿವಾರ್ಯತೆ JDSಗೆ ಇತ್ತು. ಯಾಕಂತ ಅಂದ್ರೆ ಅಲ್ಲಿ B ಸತ್ಯನಾರಾಯಣ ಅವರು ಮೃತಪಡ್ತಾರಲ್ಲ, ಅವರು JDS MLA ಆಗಿದ್ದಂಥವ್ರು. ಹಲವಾರು ಸಂದರ್ಭದಿಂದ JDS ಅಲ್ಲಿ ಗೆದ್ಕೊಂಡು ಬರ್ತಾ ಇದೆ, JDSನ ಭದ್ರಕೋಟೆ. ಬಟ್ JDS ನಲ್ಲಿ ಕಾರ್ಯಕರ್ತರು ಚದುರೋದಕ್ಕೆ ಆರಂಭ ಮಾಡ್ತಾರೆ, ಪಕ್ಷಕ್ಕೆ ಇದು ಧಕ್ಕೆ ತರುತ್ತೆ. JDS ಕಾರ್ಯಕರ್ತರು ಬಿಜೆಪಿ ಜೊತೆಗೆ ಕಾಂಗ್ರೆಸ್ನತ್ತ, ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯತ್ತ ಬಹಳ ಸುಲಭವಾಗಿ ವಾಲ್ತಾ ಇರ್ತಾರೆ. JDS ನಲ್ಲಿ ಇದ್ದಂತ ಪ್ರಮುಖ ನಾಯಕರು ಕೂಡ ಪ್ರಚಾರದಿಂದ ದೂರ ಉಳಿದು ಬಿಡ್ತಾರೆ. ಅಲ್ಲಿ ಕೆಲವರು ನಿರೀಕ್ಷೆನ ಹೊಂದಿದ್ರು, ನನಗೆ ಟಿಕೆಟ್ ಕೊಟ್ರೆ ಗೆದ್ಕೊಂಡ್ ಬರ್ತೀನಿ ಅಂತ. ಬಟ್ ಅಂತವರಿಗೆಲ್ಲ ಮಣೆ ಹಾಕದೆ ಅಮ್ಮಜಮ್ಮ ಅವರಿಗೆ ಮಣೆ ಹಾಕೋದಂಥದ್ದು ನೇರವಾಗಿ ಅವರೆಲ್ಲ ಬೇಸರಕ್ಕೆ ಕಾರಣ ಆಯ್ತು. ಆಮೇಲೆ ಶಾಸಕ ಶ್ರೀನಿವಾಸ್, ಆಮೇಲೆ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಬೆಮೆಲ್ ಕಾಂತರಾಜ್ ಅವರು, ಇವರೆಲ್ಲ ಒಳ್ಳೊಳ್ಳೆ ಹೆಸರನ್ನ ಇಟ್ಕೊಂಡಿದ್ದಾರೆ ಅಕ್ಕಪಕ್ಕದ ಕ್ಷೇತ್ರದವರು. ಅವ್ರು ಯಾರು ಕೂಡ ಆ ಕಡೆಗೆ ಬರಲಿಲ್ಲ. ಆಮೇಲೆ JDSನ ಹಲವರು, ಅದರಲ್ಲೂ ಅಲ್ಲಿ ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂಗಿನ ಶಾಸಕರಾಗಿರ್ಬೋದು, ಉಳಿದಂತ JDSನ ಪ್ರಮುಖ ನಾಯಕರು ಬಹಳ ಮಂದಿ ಇದ್ದಾರೆ ತುಮಕೂರಿನಲ್ಲಿ. ಅವ್ರನ್ನೆಲ್ಲ ಸರಿಯಾಗಿ ಬಳಸ್ಕೊಳ್ಳೂ ಇಲ್ಲ, ಜೊತೆಗೆ ಅವರು ಪ್ರಚಾರಕ್ಕೂ ಬರಲಿಲ್ಲ ಅನ್ನುವಂಥದ್ದೊಂದು ಆರೋಪ ಇದೆ. 2.5 ವರ್ಷದಲ್ಲಿ ಅಭಿವೃದ್ಧಿ ಮಾಡುವಲ್ಲಿ ದಿವಂಗತ ಸತ್ಯನಾರಾಯಣ ಅವರು ವಿಫಲ ಆದ್ರು ಅನ್ನುವಂಥದ್ದು ಕೂಡ ಕ್ಷೇತ್ರದಾದ್ಯಂತ ಸುದ್ದಿ ಹಬ್ಬೋದಕ್ಕೆ ಶುರುವಾಯಿತು. ಅದಕ್ಕೆ ತಕ್ಕ ಹಾಗೆ ಬಿಜೆಪಿಯು ಕೂಡ ಈ ತೆರನಾದಂಥ ಸನ್ನಿವೇಶವನ್ನ ಬಹಳ ಚೆನ್ನಾಗಿ ಬಳಸ್ಕೊಂಡು ಜನರ ಕಿವಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡುತ್ತೆ. ಇದೆಲ್ಲವೂ ಕೂಡ JDSನ ಸೋಲು ಶಿರಾದಲ್ಲಿ ಆಗೋದಕ್ಕೆ ಕಾರಣ ಆಗುತ್ತೆ. ಇದಿಷ್ಟು ಕೂಡ ಇವತ್ತು ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಫಲಿತಾಂಶ, ಜೊತೆಗೆ ಆ ಫಲಿತಾಂಶ ಬರೋದಕ್ಕೆ ಕಾರಣ ಆದಂತ ಅಂಶಗಳು ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗಿನ ಬುಲೆಟಿನ್ ಆಗಿತ್ತು.